ಹಾಯ್ ನಮಸ್ತೆ ಎಲ್ಲರಿಗೂ ಕಡೆ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ ಸ್ವಾಗತ. ಸೊ ಇಂದಿನ ಸೆಷನಲ್ಲಿ ನಾವೇನು ನೋಡೋಣ ಅಂತ ಹೇಳಿದ್ರೆ ಮುಂಬರ್ತಕ್ಕಂತಹ SSC GD RRB ಡಿ ಗ್ರೂಪ್ ಹಾಗೆ ಈ RRB NTPC ಎಕ್ಸಾಮ್ಗೆ ಕೇಳಬಹುದಾದ ಪ್ರಮುಖ GK ಪ್ರಶ್ನೆಗಳನ್ನು ಈ ಒಂದು ಸೆಷನಲ್ಲಿ ನಾವು ಡಿಸ್ಕಷನ್ನ ಮಾಡೋಣ, ಸರಿನಾ? ಸೊ ಈ ಒಂದು ಪ್ರಶ್ನೆಗಳು ನಿಮಗೆ ಆಲ್ಮೋಸ್ಟ್ ಮಾಡರೇಟ್ ಆ್ಯಂಡ್ ದೆನ್ ಟಫ್ ಲೆವೆಲ್ ಆಗಿರ್ತಕ್ಕಂತಹ ಪ್ರಶ್ನೆಗಳಾಗಿರ್ತವೆ. ಆ್ಯಂಡ್ ದೆನ್ ನಿಮಗೆ ಈ ಎಕ್ಸಾಮ್ಗೆ ಬರಲಿಕ್ಕೆ ಅರ್ಹ ಆಗಿರ್ತಕ್ಕಂತಹ ಪ್ರಶ್ನೆಗಳೇ ಆಗಿರ್ತವೆ. ಓಕೆ, ಸೊ ಮೀನ್ಸ್ ಈ ಒಂದು ಅರ್ಧ ಗಂಟೆ ಸೆಷನಲ್ಲಿ ನಿಮಗೆ ಓಕೆ ಒಂದು 20 ಪ್ರಶ್ನೆಗಳಾಯಿತು ಅಂತಂದರೆ 20 ಪ್ರಶ್ನೆಗಳನ್ನ ಡಿಸ್ಕಷನ್ ಮಾಡೋಣ. ಇಲ್ಲ ಅಂತಂದರೆ ದ ಫ್ಯಾಕ್ಚುಯಲ್ ಕ್ವಶನ್ಗಳು ಜಾಸ್ತಿ ಸಿಕ್ತು ಅಂತಂದರೆ ಒಂದು 50 ಕ್ವಶನ್ಗಳಾಯಿತು ಅಂದರೆ 50 ಕ್ವಶನ್ಗಳನ್ನು ಸಹ ಡಿಸ್ಕಷನ್ ಮಾಡೋಣ, ಸರಿನಾ? ಬಟ್ ದ ಮೇನ್ ಫೋಕಸ್ ಏನು ಅಂತಂದರೆ 30 ನಿಮಿಷಗಳಲ್ಲಿ ಅತಿ ಹೆಚ್ಚು ಇನ್ಫಾರ್ಮೇಷನ್ನ ಡೆಲಿವರಿ ಮಾಡೋದು. ಓಕೆ, ಸೊ ಮೀನ್ಸ್ ಅಷ್ಟು ಇನ್ಫಾರ್ಮೇಷನ್ ನಿಮಗೆ ಹೇಳ್ತೀವಿ ಅಂತ ಹೇಳ್ತಾ ಆ್ಯಂಡ್ ದೆನ್ ಈ ಒಂದು ಕ್ಲಾಸ್ ನಿಮಗೆ ಉಪಯೋಗ ಆಗುತ್ತೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವಿಡಿಯೋ ಕೊನೆವರೆಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋ ಕೊನೆವರೆಗೂ ನೋಡಿದ ನಂತರ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಲಿಲ್ಲ ಅಂದರೆ ಸೊ ಬೇಸರ್ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ, ಸೊ ಮೊದಲ ಪ್ರಶ್ನೆ ಏನಿದೆ ಈ ಒಂದು ಕ್ಲಾಸಿನ ಮೊದಲ ಪ್ರಶ್ನೆ 2021ರಲ್ಲಿ ಬೂಕರ್ ಪ್ರಶಸ್ತಿ ಗೆದ್ದ ಡ್ಯಾಮನ್ ಗ್ಯಾಲ್ಗುಟ್ ಅವರ ದಿ ಪ್ರಾಮಿಸ್ ಕಾದಂಬರಿಯು ಯಾವ ದೇಶದ ಇತಿಹಾಸವನ್ನು ಕೇಂದ್ರೀಕರಿಸಿದೆ ಅಂತ ಕೇಳಿದರೆ ಸರ್, ಯಾವ ಒಂದು ದೇಶದ ಇತಿಹಾಸವನ್ನು ಕೇಂದ್ರೀಕರಿಸಿದೆ ಸರ್? ಯಾವ ದೇಶ ಅಂತ ಕೇಳಿದ್ರೆ ಸರ್ ಈ ಒಂದು ಸೌತ್ ಆಫ್ರಿಕಾ ಅಂತ ಹೇಳ್ತೀವಿ. ಯಾವುದೇ ಒಂದು ದಕ್ಷಿಣ ಆಫ್ರಿಕಾ. ಸರ್ ಯಾಕೆ ಸರ್ 2021 ಕೇಳ್ತಾ ಇದ್ದೀರಾ? ಸೊ ನಿಮಗೆ ಅಗೇನ್ ನಾನು ಮತ್ತೆ SSC ನಿಮಗೆ ಹೇಳೋದಾದರೆ ಕತೆ ಈ ಒಂದು ಇಡಿಕ್ವಿಟಿ ಕತೆ, ಇಡಿಕ್ವಿಟಿಯಲ್ಲಿ ನಿಮಗೆ 2021ರಿಂದ 2022, 23, 24, 25 ಅದನ್ನು ಇವಾಗ 26. ಓಕೆ, ಸೊ ಅದನ್ನು ಸಹ ಕೇಳ್ಬೋದು. ಈ 5 ವರ್ಷದ ಬೂಕರ್ ಪ್ರಶಸ್ತಿಯನ್ನು ಕೇಳ್ತಾ ಇದ್ದಾನೆ. ಬೂಕರ್ ಪ್ರಶಸ್ತಿನ ಯಾರು ಗೆದ್ರು, ಯಾವ ಒಂದು ಪುಸ್ತಕಕ್ಕಾಗಿ ಗೆದ್ರು ಆ್ಯಂಡ್ ದೆನ್ ಆ ಒಂದು ಪುಸ್ತಕದಲ್ಲಿರ್ತಕ್ಕಂಥ ಕಥೆ ಏನು ಅಂತ. ಓಕೆ, ಸೊ ಅದಕ್ಕೆ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಸೊ ಎಸ್ಟರ್ಡೇ ಕ್ಲಾಸಲ್ಲಿ ನಿಮಗೆ ಹೇಳಿದ್ದೆ ಯಾವುದು 22 ಮತ್ತು 23 ಹೇಳಿದೆ ಆ್ಯಂಡ್ ದೆನ್ 24, 25 ಸಹ ನಿಮಗೆ ಹೇಳಿದ್ದೆ. ಸೊ ಈಗ 21 ನೋಡ್ಕೊಳ್ಳಿ ಯಾರು ಗೆದ್ದಿದ್ದಾರೆ ಇದನ್ನು. ಈ ಒಂದು ಡ್ಯಾಮನ್ ಗ್ಯಾಲ್ಗುಟ್ ಅವ್ರು ಗೆದ್ದಿದ್ದಾರೆ. ಆ್ಯಂಡ್ ದೆನ್ ಯಾವ ಒಂದು ಪುಸ್ತಕಕ್ಕೆ ಗೆದ್ದಿದ್ದಾರೆ? ಈ ಒಂದು ದಿ ಪ್ರಾಮಿಸ್ ಅನ್ನೋ ಒಂದು ಪುಸ್ತಕಕ್ಕಾಗಿ ಈ ಒಂದು ಡ್ಯಾಮನ್ ಗ್ಯಾಲ್ಗುಟ್ ಅವರು ಈ ಒಂದು ಪ್ರಶಸ್ತಿಯನ್ನು ಗೆದ್ದಿದ್ದಾರೆ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ 2023ರ ಏಷ್ಯನ್ ಕ್ರೀಡಾಕೂಟದಲ್ಲಿ ಪುರುಷರ ಸ್ಕಿಟ್ನಲ್ಲಿ ಬೆಳ್ಳಿ ಗೆದ್ದ ಕ್ರೀಡಾಪಟು ಯಾರು ಅಂತ. ಓಕೆ, ಸೊ ಈ ಒಂದು ಸ್ಕಿಟ್ನಲ್ಲಿ ಒಂದು ಬೆಳ್ಳಿ ಗೆದ್ದಿರತಕ್ಕಂತಹ ಕ್ರೀಡಾಪಟು ಯಾರಾಗಿದ್ದಾರೆ ಸರ್? ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಅನಂತಜೀತ್ ಸಿಂಗ್ ನರುಕಾ ಅವರು ಅಂತ ಹೇಳ್ತೀವಿ. ಯಾರು? ಈ ಒಂದು ಅನಂತಜೀತ್ ಸಿಂಗ್ ನರುಕಾ ಅವರು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಭಾರತದಲ್ಲಿ 1860ರ ಭಾರತೀಯ ದಂಡ ಸಂಹಿತೆ ಬದಲಿಗೆ ಯಾವ ಕಾನೂನು ಜಾರಿಗೆ ಬರಲಿದೆ ಅಂತ ಕೇಳಿದಾನೆ. ಯಾವ ಒಂದು ಕಾನೂನು ಜಾರಿಗೆ ಬರಲಿದೆ ಅಲ್ಲ, ಯಾವ ಒಂದು ಕಾನೂನು ಆಲ್ರೆಡಿ ಜಾರಿಗೆ ಬಂದಿದೆ, ಯಾವ ಕಾನೂನು ಸರ್ ಅದು? ಯಾವುದು ಅಂತ ಕೇಳಿದ್ರೆ ಸರ್ ದ್ಯಾಟ್ ಈಸ್ ಭಾರತೀಯ ಸಾಕ್ಷ್ಯ ಅಧಿನಿಯಮ ಅಂತ ಹೇಳ್ತೀವಿ ಸರ್. ಯಾವುದೇ ಒಂದು ಭಾರತೀಯ ಸಾಕ್ಷ್ಯ ಅಧಿನಿಯಮ ಅದು ಜಾರಿಗೆ ಬಂದಿದೆ ಸರ್. ಯಾವುದರ ಬದಲಾಗಿ? ಈ ಒಂದು IPCಯ ಬದಲಾಗಿ. ಓಕೆ, ಆ್ಯಂಡ್ CRPCಯ ಬದಲಾಗಿ ಯಾವುದು ಜಾರಿಗೆ ಬಂದಿದೆ ಅಂತ ಕೇಳಿದ್ದಾನೆ. ಓಕೆ, ಯಾವುದು? CRPC ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆಫ್ 1973 ಅಂತ ಹೇಳ್ತೀವಿ. IPC ಕೋಡ್ 1860 ಆದರೆ ಈ ಒಂದು CRPC ಕೋಡ್ 1973. ಯಾಕೆ ಅಂದರೆ ಈ ಒಂದು IPC ಜಾರಿಗೆ ಬಂದಿರೋದು 1860ರಲ್ಲಿ ಆ್ಯಂಡ್ ದೆನ್ CRPC ಜಾರಿಗೆ ಬಂದಿರೋದು 1973ರಲ್ಲಿ. ನೆನ್ಪಿಟ್ಕೊಳ್ಳಿ, ಇದನ್ನು ಕನ್ಫ್ಯೂಷನ್ ಆಗಬೇಡಿ. ಸೊ ಈ ಒಂದು CRPCಗೆ ಬದಲಿಗೆ ಬಂದಿರತಕ್ಕಂಥ ಒಂದು ಯೋಜನೆ ಮೀನ್ಸ್ ಒಂದು ಕಾನೂನು ಯಾವುದು ಅಂತ ಕೇಳಿದ್ರೆ ಈ ಒಂದು BNSS ಯೋಜನೆ ಅಂತ ಹೇಳ್ತೀವಿ. ಮೀನ್ಸ್ ಈ ಒಂದು ಕಾನೂನು ಅಂತ ಹೇಳ್ತೀವಿ. ಯಾವುದು? ಈ ಒಂದು ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಹೇಳ್ತೀವಿ. ಯಾವುದು? ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ CRPCಯ ಬದಲಾಗಿ ಬಂದಿದೆ. ಆ್ಯಂಡ್ ದೆನ್ ಈ ಒಂದು IPCಯ ಬದಲಾಗಿ ಬಂದಿರತಕ್ಕಂಥ ಒಂದು ಕಾನೂನು ಯಾವುದು ಅಂತ ಹೇಳಿದ್ರೆ ದ್ಯಾಟ್ ಈಸ್ BSA. ಓಕೆ, ಯಾವುದು ಅಂದರೆ ಈ ಒಂದು ಭಾರತೀಯ ಸಾಕ್ಷಿ ಅಧಿನಿಯಮ ಅಂತ ಹೇಳ್ತೀವಿ. ಓಕೆ, ಸೊ ಇದನ್ನು ಸಹ ನೀವು ನೆನ್ಪಿಟ್ಕೊಳ್ಳಿ, ಇದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಸಾಕಷ್ಟು ಇರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ ಭಾರತೀಯ ನ್ಯಾಯ ಸಂಹಿತಾ ನಲ್ಲಿ ಉಲ್ಲೇಖವಾದ ಸೈಬರ್ ಅಪರಾಧ, ಸೈಬರ್ ಭದ್ರತೆ ಮತ್ತು ಡಿಜಿಟಲ್ ಸಹಿಗಳಂತಹ ಪದಗಳನ್ನು ಯಾವ ಭಾರತೀಯ ಕಾನೂನು ವ್ಯಾಖ್ಯಾನಿಸುತ್ತದೆ ಅಂತ ಕೊಟ್ಟಿದ್ದಾನೆ ಸರ್. ಯಾವ ಒಂದು ಕಾನೂನು ವ್ಯಾಖ್ಯಾನಿಸುತ್ತದೆ ಸರ್ ಇದನ್ನು? ಈ ಒಂದು ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000, ಭಾರತೀಯ ದಂಡ ಸಂಹಿತೆ 1860 ಮೀನ್ಸ್ ಈ ಒಂದು IPC ಏನಿತ್ತಲ್ವ ಆ ಒಂದು IPCನೇ ನೋಡಿದ್ದು ಇಂಡಿಯನ್ ಪೆನಲ್ ಕೋಡ್ ಅಂತ ಹೇಳ್ತೀವಿ. ಮೀನ್ಸ್ ಪೆನಲ್ ಅಂದ್ರೆ ಏನು? ದಂಡ. ಆ್ಯಂಡ್ ದೆನ್ ಕೋಡ್ ಅಂದ್ರೆ ಏನು? ಸಂಹಿತೆ. ಆ್ಯಂಡ್ ದೆನ್ ಇಂಡಿಯನ್ ಅಂದ್ರೆ ಏನು? ಭಾರತೀಯ. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ರಾಷ್ಟ್ರೀಯ ಸೈಬರ್ ಅಪರಾಧ ವರದಿ ಪೋರ್ಟಲ್ ಕಾಯ್ದೆ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಭಾರತೀಯ ನಾಗರಿಕ ಸುರಕ್ಷಾ ಸಮಿತಿ 2023 ಅಂತ ಕೊಟ್ಟಿದ್ದಾನೆ. ಸೊ ಯಾವುದರಲ್ಲಿ ವ್ಯಾಖ್ಯಾನಿಸಲಾಗಿದೆ ಸರ್ ಇದು? ಯಾವುದು? ಈ ಒಂದು ಸೈಬರ್ ಅಪರಾಧ, ಸೈಬರ್ ಭದ್ರತೆ ಮತ್ತು ಡಿಜಿಟಲ್ ಸಹಿಗಳಂತಹ ಪದಗಳನ್ನು ಯಾವುದರಲ್ಲಿ ಉಲ್ಲೇಖಿಸಲಾಗಿದೆ? ಸೊ ನಮ್ಮ ಮೈಂಡ್ ಏನಂತ ಹೇಳುತ್ತೆ ಅಂತಂದರೆ ಈ ಒಂದು ಸೈಬರ್ ಆ್ಯಂಡ್ ದೆನ್ ಈ ಒಂದು ಡಿಜಿಟಲ್ ಸೈನ್ ಇವೆಲ್ಲ ಬಂದಿರೋದು ಇವಾಗ ರೀಸೆಂಟಾಗಿ ಆಫ್ಟರ್ ಯಾವಾಗ ಈ 2015 ನಂತರ. ಸೊ ಅದಕ್ಕೆ ಇದು ಆಗ್ಲಿಕ್ಕೆ ಚಾನ್ಸ್ ಇಲ್ಲ, ಇದು ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಆ್ಯಂಡ್ ದೆನ್ ಇದು ಸಹ ಆಗೋದು, ಇದು ಆಗಬಹುದೇನೋ ಆ್ಯಂಡ್ ದೆನ್ ಇದು ಆಗ್ಬೋದೇನೋ ಅಂತ. ಓಕೆ, ಸೊ ಇಲ್ಲಿ ಹೋಗೋ ಮನಸ್ಸು ಸ್ವಲ್ಪ ಜಾಸ್ತಿ ಹೋಗುತ್ತೆ. ಬಟ್ ನಿಮಗೆ ಗೊತ್ತಿರಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ, ಮಾಹಿತಿ ತಂತ್ರಜ್ಞಾನ ಕಾಯ್ದೆ ಅಂತ ಹೇಳ್ತೀವಿ. ಓಕೆ, ಯಾವುದು? ಈ ಒಂದು IT ಆ್ಯಕ್ಟ್ 2000 ಅಂತ ಹೇಳ್ತೀವಿ. ಸೊ ನಿಮಗೆ ಸ್ಟ್ಯಾಟಿಕಲ್ ಜಸ್ಟ್ ಕೇಳಿದಾನೆ ಈ IT ಆ್ಯಕ್ಟ್ ಯಾವಾಗ ಬಂದಿದೆ ಅಂತ 2000ರಲ್ಲಿ ಇದು. ಆ್ಯಂಡ್ ಈ ಒಂದು IPC ಆ್ಯಕ್ಟ್ ಯಾವಾಗ ಬಂದಿದೆ ಅಂತ ಕೇಳಿದಾನೆ, ಅದು 1860ರಲ್ಲಿ. ಓಕೆ, ಆ್ಯಂಡ್ ದೆನ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಕಾಯ್ದೆ ಯಾವಾಗ ಬಂದಿದೆ ಅಂತ ಕೇಳಿದ್ರೆ ಒಂದು BNSS ಅಂತ ಹೇಳಿದ್ವಲ್ವಾ, ಅದು 2023ರಲ್ಲಿ ಬಂದಿದೆ. ಬಟ್ ಲಾಗು ಆಗಿ ಮೀನ್ಸ್ ಈ ಒಂದು ಇಂಟ್ರೊಡ್ಯೂಸ್ ಆಗಿರೋದು ಅದು 2025ರಲ್ಲಿ. ಬಟ್ ಅದು ಆ ಒಂದು ಆ್ಯಕ್ಟ್ ಬಂದಿರೋದು 2023ರಲ್ಲಿ ಸರ್. ನಾ ಸೊ ಮೀನ್ಸ್ ನಿಮಗೆ ಆ್ಯಕ್ಟ್ ಯಾವಾಗ ಬಂದಿದೆ ಆ್ಯಂಡ್ ಅದು ಜಾರಿಗೆ ಯಾವಾಗ ಆಗಿದೆ ಅನ್ನೋದು ನಿಮಗೆ ಗೊತ್ತಾಗಬೇಕು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ
ಖಾಲಿ ಜಾಗ ಭರ್ತಿ ಮಾಡಿ ಅಂತ ಇದೆ. ಏನಿದೆ ಸರ್ ಈ ಒಂದು ಖಾಲಿ ಜಾಗ ಭರ್ತಿ ಮಾಡೋದು? ತ್ರಿಪುರಾದಲ್ಲಿ ಯಾವುದು ತ್ರಿಪುರಾದಲ್ಲಿ ಡ್ಯಾಶ್ 14 ದೇವತೆಗಳ ಪೂಜೆಗಾಗಿ ಮೀಸಲಾಗಿರುವ ಹಬ್ಬವು ಧಾರ್ಮಿಕ ಸ್ನಾನ ಮತ್ತು ಪಾಪಗಳ ಶುದ್ಧೀಕರಣವನ್ನು ಒಳಗೊಂಡಿರುತ್ತದೆ ಅಂತ ಕೊಟ್ಟಿದ್ದಾನೆ. ಸರಿನಾ? ಯಾವುದು ಯಾವೊಂದು ಹಬ್ಬ? ಈ ಒಂದು 14 ದೇವತೆಗಳ ಪೂಜೆಗೆ ಮೀಸಲಾಗಿರ್ತಕ್ಕಂತಹ ಒಂದು ಹಬ್ಬವಾಗಿದೆ ಅಂತ ಇದು. ಆ್ಯಂಡ್ ದೆನ್ ಇದು ಪಾಪಗಳ ಶುದ್ಧೀಕರಣ ಮಾಡ್ತದೆ ಅಂತ. ಸರಿನಾ? ಸೊ ಯಾವುದಿದು ಯಾವುದಂತ ಕೇಳಿದ್ರೆ ಒಂದು ಕರ್ವ ಚೌತ್ ಅಂತ ಕೊಟ್ಟಿದ್ದಾನೆ, ಕಾರ್ಚಿ ಪೂಜಾ ಅಂತ ಕೊಟ್ಟಿದ್ದಾನೆ, ಮಕರ ಸಂಕ್ರಾಂತಿ ಅಂತ ಕೊಟ್ಟಿದ್ದಾನೆ, ಆ್ಯಂಡ್ ಹೋಳಿ ಅಂತ ಕೊಟ್ಟಿದ್ದಾನೆ. ಸರಿ, ಒಂದು ಮಕರ ಸಂಕ್ರಾಂತಿ ಹೋಳಿ ಆಗ್ಲಿಕ್ಕೆ ಚಾನ್ಸ್ ಇಲ್ಲ. ಸೊ ಹಾಗಾದರೆ ಇದರಲ್ಲಿ ಆಪ್ಷನ್ ಎ ಮತ್ತು ಆಪ್ಷನ್ ಬಿ ಅಲ್ಲಿ ಯಾವುದಾಗ್ಬೋದು? ಯಾವುದು ಅಂತ ಅಂದರೆ ಸರ್ ದ್ಯಾಟ್ ಈಸ್ ಕಾರ್ಚಿ ಪೂಜಾ. ಓಕೆ, ಯಾವುದು ಅಂದರೆ ಈ ಒಂದು ಕಾರ್ಚಿ ಪೂಜಾ ಅಂತ ಹೇಳ್ತೀವಿ. ಓಕೆ, ಯಾವುದು ಈ ಒಂದು ಕಾರ್ಚಿ ಪೂಜಾದಲ್ಲಿ ಏನು ಮಾಡ್ತಾರೆ, 14 ದೇವತೆಗಳ ಪೂಜೆಗೆ ಮೀಸಲಾಗಿರ್ತಕ್ಕಂಥ ಒಂದು ಹಬ್ಬವನ್ನು ಮಾಡ್ತಾರೆ. ಸೊ ಅಲ್ಲಿ ಧಾರ್ಮಿಕ ಸ್ನಾನವನ್ನು ಮಾಡ್ತಾರೆ, ಆ್ಯಂಡ್ ದೆನ್ ಪಾಪಗಳ ಶುದ್ಧೀಕರಣವನ್ನು ಸಹ ಮಾಡ್ತಾರೆ. ಯಾವುದರಲ್ಲಿ ಒಂದು ಕಾರ್ಚಿ ಪೂಜಾದಲ್ಲಿ. ಯಾವ ಒಂದು ರಾಜ್ಯದಲ್ಲಿ ಕಂಡು ಬರುತ್ತೆ ಸರ್? ಇದು ತ್ರಿಪುರಾ ರಾಜ್ಯದಲ್ಲಿ ಕಂಡು ಬರುತ್ತೆ. ಸೊ ನಿಮಗೆ ಪ್ರಶ್ನೆ ಇದೇ ರೀತಿ ಕೇಳ್ಬೋದು, ಇಲ್ಲ ಅಂದರೆ ಜಸ್ಟ್ ನಿಮಗೆ ಸಿಂಪಲ್ ಕ್ವಶನ್ ಕೇಳ್ಬೋದು. ಲೈಕ್ TCS ಕೇಳ್ತಿದ್ರಲ್ವಾ, ಹೇಗೆ ಕೇಳ್ತಿದ್ರು, ಒಂದು ಕಾರ್ಚಿ ಪೂಜೆ ಯಾವ ರಾಜ್ಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ಹಬ್ಬವಾಗಿದೆ ಅಂತ. ಸೊ ಅವ್ನು ಹೇಳಬೇಕಾಗುತ್ತೆ ಈ ತ್ರಿಪುರ ಅಂತ. ಆ್ಯಂಡ್ ತ್ರಿಪುರಾದಲ್ಲಿ ಕಂಡು ಬರ್ತಕ್ಕಂಥ ಒಂದು ಹಬ್ಬ ಯಾವುದು ಅಂತ, ಕಾರ್ಚಿ ಪೂಜಾ. ಬಟ್ ನಿಮಗೆ ಸ್ವಲ್ಪ ಎಡ್ಯುಕೇಟಿ ಸ್ವಲ್ಪ ಡೆಪ್ತಾಗಿ ಕೇಳೋದ್ರಿಂದ ಸೊ ನಿಮಗೆ ಗೊತ್ತಿರಬೇಕಾಗುತ್ತೆ ಏನು 14 ದೇವತೆಗಳ ಪೂಜೆಗೆ ಇದು ಸಂಬಂಧ ಆಗಿರ್ತಕ್ಕಂಥ ಒಂದು ಹಬ್ಬವಾಗಿದೆ ಯಾವುದೇ ಒಂದು ಕಾರ್ಚಿ ಪೂಜಾ ಅನ್ನೋದು. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಉತ್ತರ ಪ್ರದೇಶ ಮತ್ತು ರಾಜಸ್ಥಾನದ ಪ್ರದೇಶಗಳಲ್ಲಿ ಯಾವ ನೃತ್ಯ ಪ್ರಕಾರವು ವಿಕಸನಗೊಂಡಿತು ಅಂತ ಕೇಳಿದಾನೆ. ಉತ್ತರ ಪ್ರದೇಶ ಮತ್ತು ರಾಜಸ್ಥಾನ ಪ್ರದೇಶಗಳಲ್ಲಿ ಯಾವುದು ಹೇಳ್ಬೋದಾ ಸರ್? ದ್ಯಾಟ್ ಈಸ್ ಯಾವುದು ಅಂದರೆ ಒಂದು ಕಥಕ್ ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಈ ಒಂದು ಕ್ವಶನ್ನ ನಾನು ಫಸ್ಟ್ ಟೈಮ್ ಮಾಡಿದಾಗ ಕನ್ಫ್ಯೂಷನ್ ಆಗಿದ್ದೆ. ಲೈಕ್ ಹೇಗೆ ಕನ್ಫ್ಯೂಷನ್ ಆಗಿದೆ ಅಂದರೆ ಮೀನ್ಸ್ ಕ್ವಶನ್ ಈ ರೀತಿ ಫ್ರೇಮ್ ಆಗಿರಲಿಲ್ಲ, ಬೇರೆ ರೀತಿ ಫ್ರೇಮ್ ಆಗಿತ್ತು. ಎಂತ ಅಂದರೆ ಈ ಕಥಕ್ ನೃತ್ಯವು ಉತ್ತರ ಪ್ರದೇಶ ಮತ್ತು ಯಾವ ರಾಜ್ಯದಲ್ಲಿ ಫೇಮಸ್ ಇದೆ ಅಂತ, ಮೀನ್ಸ್ ಪ್ರಚಲಿತ ಇದೆ ಅಂತ. ಸೊ ಫಸ್ಟ್ ಆಪ್ಷನ್ ಬಿಹಾರ್ ಕೊಟ್ಟಿದ್ದಾನೆ, ಆ್ಯಂಡ್ ದೆನ್ ಸೆಕೆಂಡ್ ಆಪ್ಷನ್ ಯಾವುದು ಅಂದರೆ ಜಾರ್ಖಂಡ್ ಇದೆ, ಆ್ಯಂಡ್ ದೆನ್ ಥರ್ಡ್ ಆಪ್ಷನ್ ವೆಸ್ಟ್ ಬೆಂಗಾಲ್, ಆ್ಯಂಡ್ ದೆನ್ 4ನೇದು ಕೊಟ್ಟಿರೋದು ರಾಜಸ್ಥಾನ ಕೊಟ್ಟಿದೆ. ಬಟ್ ನಾನು ಗೆಸ್ ಮಾಡಿರೋದು ಏನು ಅಂತಂದರೆ ಓಕೆ ಇದ್ರ ಅಕ್ಕಪಕ್ಕ ಇರ್ಬೋದಲ್ವಾ, ಯಾವುದೇ ಒಂದು ಸಂಸ್ಕೃತಿ ಬೆಳೆದು ಬರೋದು ನಿಮಗೆ ಅಕ್ಕಪಕ್ಕನೇ ಕಂಡುಬರುತ್ತೆ. ಮೀನ್ಸ್ ನಮಗೆ ಫಸ್ಟ್ ಒಂದು ಮ್ಯಾಪಲ್ಲಿ ಕಂಡುಬರೋದು ಯಾವುದು ಅಂದರೆ ಬಿಹಾರ್ ಮತ್ತು ಜಾರ್ಖಂಡ್, ಅದರ ಅಕ್ಕಪಕ್ಕ ಕಂಡುಬರುತ್ತೆ ಅಂತ. ಅದನ್ನು ನೋಡಿದ್ರೆ ಇಲ್ಲ, ಸೊ ಇದು ರಾಜಸ್ಥಾನದಲ್ಲಿ ಫೇಮಸ್ ಇದೆ ಕಥಕ್. ಓಕೆ, ಮೀನ್ಸ್ ಈ ಒಂದು ಕಥಕ್ ಅನ್ನೋದು ಈ ಉತ್ತರ ಪ್ರದೇಶದಲ್ಲಿ ಎಷ್ಟು ಫೇಮಸ್ ಇದೆ ಅಲ್ವಾ, ಹಾಗೆ ಈ ಒಂದು ರಾಜಸ್ಥಾನದಲ್ಲಿ ಸಹ ಫೇಮಸ್ ಇದೆ. ಸೊ ಅದಕ್ಕೆ ನಾವು ಕೆಲವೊಂದು ಎಕ್ಸಾಮ್ಗಳಲ್ಲಿ ಹೇಗೆ ನೋಡ್ತೀವಿ ಅಂದರೆ ಕಥಕ್ ಯಾವ ಒಂದು ಪ್ರದೇಶದಲ್ಲಿ ಕಂಡುಬರುತ್ತೆ ಅಂದರೆ ಉತ್ತರ ಭಾರತ ಅಂತಲೇ ಮೆನ್ಷನ್ ಮಾಡಿರ್ತಾರೆ, ಉತ್ತರ ಪ್ರದೇಶ ಅಂತ ಮೆನ್ಷನ್ ಮಾಡಿರಲ್ಲ. ಯಾಕೆ ಅಂದರೆ ಉತ್ತರ ಭಾರತದಲ್ಲಿ ನಿಮಗೆ ಮೇನ್ಲಿ ಕಂಡುಬರ್ತಕ್ಕಂಥ ರಾಜ್ಯಗಳೇ ಈ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಅಂತ ಹೇಳ್ತೀವಿ. ಸೊ ಅದಕ್ಕೆ ಆ ರೀತಿ ಸಹ ಮೆನ್ಷನ್ ಮಾಡ್ತಾನೆ. ಓಕೆ, ಇದನ್ನು ಸಹ ನಿಮ್ಗೆ ಗೊತ್ತಿರಲಿ. ಅದನ್ನು ಸಾತ್ರಿಯ ಕಂಡುಬರೋದಲ್ಲಿ ನಿಮಗೆ ಅಸ್ಸಾಮಲ್ಲಿ ಕಂಡುಬರುತ್ತೆ, ಆ್ಯಂಡ್ ದೆನ್ ಕಥಕ್ ಕಂಡುಬರೋದು UP ಮತ್ತು ಈ ಒಂದು ರಾಜಸ್ಥಾನದಲ್ಲಿ. ಬಟ್ ಇದು ಮೇನ್ಲಿ ಒಂದೇ ಒಂದು ಹೇಳಬೇಕಾದ್ರೆ UP ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಕುಚಿಪುಡಿ ಕಂಡುಬರೋದು ಈ ಒಂದು ಆಂಧ್ರ ಪ್ರದೇಶದಲ್ಲಿ ಕಂಡುಬರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಸಾತ್ರಿಯ ಕಂಡುಬರೋದು ಅಗೇನ್ ನಿಮಗೆ ಅಸ್ಸಾಮಲ್ಲಿ. ಓಕೆ, ಆ್ಯಂಡ್ ನಿಮಗೆ ಈ ಒಂದು ಕುಚಿಪುಡಿ ಬಗ್ಗೆ ಒಂದು ವಿಶೇಷ ಉಲ್ಲೇಖ ಗೊತ್ತಿರಬೇಕು, ಏನು ತಟ್ಟೆ ಮೇಲೆ. ಓಕೆ, ಸೊ ಮೀನ್ಸ್ ಆ ಒಂದು ಕಂಚಿನ ತಟ್ಟೆಯ ಅಂಚಿನ ಮೇಲೆ ನಿಂತು ಡ್ಯಾನ್ಸ್ನ ಮಾಡ್ತಾರೆ, ಈ ಒಂದು ಕುಚಿಪುಡಿ ಡ್ಯಾನ್ಸ್. ಓಕೆ, ಸೊ ಇದು ನಿಮಗೆ ಇಂಪಾರ್ಟೆಂಟ್ ಆಗಿದೆ, ಇದ್ರ ಬಗ್ಗೆ ನಿಮಗೆ ಕೇಳ್ತಾರೆ ಪ್ರಶ್ನೆನ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕೆಳಗಿನ ಹೇಳಿಕೆಗಳನ್ನು ಓದಿ ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ ಕೊಟ್ಟಿದ್ದಾನೆ. ಏನಿದೆ ಸರಿ ಒಂದು ಹೇಳಿಕೆ, ಏನಾಗಿದೆ ಇಲ್ಲಿ ಸರ್? ತಮಿಳುನಾಡಿನಲ್ಲಿ ಪೊಂಗಲ್ ಅನ್ನು ಸುಗ್ಗಿಯ ಹಬ್ಬವಾಗಿ ಆಚರಿಸಲಾಗ್ತದೆ ಅಂತ ಕೇಳಿದ್ದೇನೆ. ಓಕೆ, ಒಂದು ಪೊಂಗಲನ್ನು ಸುಗ್ಗಿ ಹಬ್ಬವಾಗಿ ಆಚರಣೆ ಮಾಡಲಾಗ್ತದಾ? ಹೌದು ಸರ್, ಈ ಒಂದು ಪೊಂಗಲನ್ನು ಸುಗ್ಗಿ ಹಬ್ಬವಾಗಿ ಆಚರಣೆ ಮಾಡಲಾಗ್ತದೆ. ನಮ್ಮ ಕರ್ನಾಟಕದಲ್ಲಿ ಸಂಕ್ರಾಂತಿಯನ್ನು ನಾವು ಹೇಗೆ ಆಚರಣೆ ಮಾಡ್ತೀವಲ್ವಾ, ಸಂಕ್ರಾಂತಿಯಲ್ಲಿ ಈ ಒಂದು ಸುಗ್ಗಿ ಹೇಗೆ ಅಲ್ವಾ, ಹಾಗೆ ಪೊಂಗಲಲ್ಲೂ ಸಹ ಸುಗ್ಗಿ ಸೇಮ್ ಹಾಗೆ. ಓಕೆ, ಸೊ ಮೀನ್ಸ್ ಈ ಒಂದು ಪೊಂಗಲ್ ಸುಗ್ಗಿ ಹಬ್ಬವಾಗಿ ಆಚರಣೆ ಮಾಡಲಾಗ್ತದೆ. ಬಟ್ ಯಾವ ರಾಜ್ಯದಲ್ಲಿ ಆಚರಣೆ ಮಾಡಲಾಗ್ತದೆ? ತಮಿಳುನಾಡಲ್ಲ? ಹೌದು, ತಮಿಳುನಾಡಲ್ಲೇ ಆಚರಣೆ ಮಾಡಲಾಗ್ತದೆ. ಮೀನ್ಸ್ ಹೇಳಿಕೆ ಒಂದು ಸರಿಯಾಗಿದೆ. ಹೌದು ಸರ್, ಹೇಳಿಕೆ ಒಂದು ಸರಿಯಾಗಿದೆ. ಆ್ಯಂಡ್ ದೆನ್ ಹೇಳಿಕೆ ಏನಿದೆ ಅಂದರೆ ಸಿಖ್ ಹೊಸ ವರ್ಷವನ್ನು ಗುರುತಿಸುವ ಮೂಲಕ ಬೈಸಾಖಿ ಪಂಜಾಬ್ನಲ್ಲಿ ಆಚರಿಸಲಾಗ್ತದೆ ಅಂತ. ರೈಟ್ ಇದೆಯಾ? ಓಕೆ, ಒಂದು ಯಾವುದು ಬೈಸಾಖಿಯನ್ನು ಪಂಜಾಬಲ್ಲಿ ಆಚರಣೆ ಮಾಡ್ತೀವಿ, ರೈಟ್ ಇದೆ. ಬಟ್ ಇದನ್ನು ಸಿಖ್ ಹೊಸ ವರ್ಷ ಅಂತ ಗುರುತು ಮಾಡ್ತಾರಾ, ಅಥವಾ ಏನು ಇದು ಸಹ ಸುಗ್ಗಿ ಒಂದು ಹಬ್ಬವಾಗಿದೆಯಾ ಹೇಳ್ಬೋದಾ? ಏನಂತ ಅಂದರೆ ಸೊ ಇದನ್ನು ಹೊಸ ವರ್ಷ ಅಂತಲೇ ಆಚರಣೆ ಮಾಡ್ತಾರೆ. ಓಕೆ, ನಿಮ್ಗೆ ಗೊತ್ತಿರಲಿ. ಸೊ ಈ ಒಂದು ಟಿಬೇಟಿಯನ್ ಯಾರ್ದು ಈ ಟಿಬೇಟಿಯನ್ ಹೊಸ ವರ್ಷ ಅಂತ ಯಾವುದನ್ನು ಆಚರಣೆ ಮಾಡ್ತಾರೆ? ಟಿಬೇಟಿಯನ್ ಹೊಸ ವರ್ಷ ಅಂತ ಯಾವುದನ್ನು ಆಚರಣೆ ಮಾಡ್ತಾರೆ ಹೇಳ್ಬೋದಾ? ಐ ಥಿಂಕ್ ಇನ್ ಕರೆಂಟ್ ಅಫೇರ್ಸಲ್ಲಿ ಹೇಳ್ದ ಅಥವಾ ಇದೇ ಕ್ಲಾಸಲ್ಲಿ ಹೇಳಿದ್ನ? ಓಕೆ, ಕರೆಂಟ್ ಅಫೇರ್ಸ್ ಕ್ಲಾಸಲ್ಲಿ ಹೇಳಿದ್ದೀನಿ. ಯಾವುದು ಅಂದರೆ ಲೋಸಾರ್ ಹಬ್ಬ ಅಂತ ಹೇಳ್ತೀವಿ. ಸರಿ, ಯಾವುದು ಒಂದು ಲೋಸಾರ್ ಹಬ್ಬ. ಓಕೆ, ಸೊ ಆ ಒಂದು ಲೋಸಾರ್ ಹಬ್ಬವನ್ನು ಈ ಟಿಬೇಟಿಯನ್ ಹೊಸ ವರ್ಷ ಅಂತ ಆಚರಣೆ ಮಾಡ್ತಾರೆ. ಬಟ್ ಈ ಒಂದು ಸಿಖ್ಖರ ಹೊಸ ವರ್ಷ ಯಾವುದು ಅಂತ ಕೇಳಿದ್ರೆ ಬೈಸಾಖಿ ಹಬ್ಬ. ಓಕೆ, ಯಾವ ಹಬ್ಬ ಅಂತ ಹೇಳ್ತೀವಿ? ಬೈಸಾಖಿ ಹಬ್ಬ ಅಂತ ಹೇಳ್ತೀವಿ. ಆ್ಯಂಡ್ ನೀವು ಒಂದು ಲೋಸಾರ್ ಹಬ್ಬವನ್ನು ಪ್ರಮುಖವಾಗಿ ಎಲ್ಲಿ ಆಚರಣೆ ಮಾಡಲಾಗ್ತದೆ ಅಂದರೆ ಹಿಮಾಚಲ ಪ್ರದೇಶ, ಲಡಾಖ್, ಅರುಣಾಚಲ ಪ್ರದೇಶ, ಸಿಕ್ಕಿಂ ಅಲ್ಲಿ ಆಚರಣೆ ಮಾಡಲಾಗ್ತದೆ. ಓಕೆ, ಮೇನ್ಲಿ ಅಂತ ಹೇಳಿದ್ರೆ ನಾವು ಹಿಮಾಚಲ ಪ್ರದೇಶ ಅಂತ ಹೇಳಬೇಕಾಗುತ್ತೆ. ಅದು ಸಹ ಹೊಸ ವರ್ಷದ ಹಬ್ಬ. ಹಾಗೆ ಈ ಒಂದು ಸಿಖ್ಖರ ಹೊಸ ವರ್ಷದ ಹಬ್ಬ ಯಾವುದು ಅಂತ ಕೇಳಿದ್ರೆ ಅವಾಗೂ ಹೇಳಬೇಕಾಗುತ್ತೆ ಸರ್ ಬೈಸಾಖಿ ಅಂತ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ, ಹೊಸ ವರ್ಷ ಬೈಸಾಖಿ ಯಾರ್ದು? ಈ ಒಂದು ಸಿಖ್ಖರದು. ಆ್ಯಂಡ್ ದೆನ್ ಟಿಬೇಟಿಯನ್ನರ್ದು ಯಾವುದು ಅಂತ ಕೇಳಿದ್ರೆ ಅವಾಗೂ ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಈಸ್ ಲೋಸಾರ್ ಹಬ್ಬ ಅಂತ.
ಆ್ಯಂಡ್ ನಿಮ್ಗೆ ಗೊತ್ತಿರಲಿ ಮುಂಡಗೋಡಲ್ಲೂ ಸಹ ಲೋಸಾರ ಭವನ ಆಚರಣೆ ಮಾಡ್ತಾರೆ. ಟಿಬೇಟಿಯನ್ ಕ್ಯಾಂಪ್ ಇದಾವಲ್ವಾ, ಅಲ್ಲಿ ಲೋಸಾರ ಭವನ ಆಚರಣೆ ಮಾಡ್ತಾರೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ ಈ ಓಕೆ ಇಲ್ಲಿ ಏನಿದೆ, ಹೇಳಿಕೆ ಒಂದು ಮಾತ್ರ ಸರಿಯಾಗಿದೆ, 2 ಮಾತ್ರ ಸರಿಯಾಗಿದೆ, 1 ಮತ್ತು 2 ಸರಿಯಾಗಿದ್ದಾವೆ, ಅಥವಾ 1 ಮತ್ತು ಹೇಳಿಕೆ 2 ಸರಿಯಾಗಿಲ್ಲ. ಸರ್ 2 ಸರಿಯಾಗಿದೆ ಅಂತ ನೀವೇ ಹೇಳಿದ್ರಲ್ಲ. ಹೌದು, ಹೇಳಿಕೆ 1 ಮತ್ತು 2 ಸರಿಯಾಗಿದ್ದಾವೆ. ಮೀನ್ಸ್ ಅದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಸಿ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಚದುರಂಗದಲ್ಲಿ ಬಿಷಪ್ ಚಲನೆಯನ್ನು ಉತ್ತಮವಾಗಿ ವಿವರಿಸುತ್ತದೆ ಅಂತ ಕೇಳಿದಾನೆ. ಓಕೆ ಸರ್, ಬಿಷಪ್ ಅಂದರೆ ಏನು ಸರ್ ಬಿಷಪ್ ಅಂದರೆ? ಫಸ್ಟ್ ನಮ್ಗೆ ಬಿಷಪ್ ಅಂದರೆ ಗೊತ್ತಿರಬೇಕಲ್ಲ. ಒಂಟೆ ಸರ್, ಒಂಟೆ ಇದೆ ಅಲ್ವಾ, ನೀವು ಚೆಸ್ ಆಡಿರ್ತೀರಲ್ವಾ, ಚೆಸ್ಸಲ್ಲಿ ನೀವು ಈ ಒಂಟೆ ಏನಿದೆ ಅಲ್ವಾ, ಒಂಟೆ ಹೇಗೆ ಮೂವ್ ಆಗುತ್ತೆ ಸರ್? ಒಂಟೆ ನಿಮ್ಗೆ ಗೊತ್ತಿರಲಿ, ಒಂಟೆ ಕ್ರಾಸ್ ಮೂವ್ ಆಗುತ್ತೆ ಸೇಮ್ ಕಲರಲ್ಲಿ. ಓಕೆ, ಸೊ ಇಲ್ಲೊಂದು ವೈಟ್ ಬಾಕ್ಸಲ್ಲಿ ಇದೆ ಅಂತಂದರೆ, ಸೊ ಇಲ್ಲಿ ಸಹ ವೈಟೇ ಇರಬೇಕು ಆ್ಯಂಡ್ ದೆನ್ ವೈಟೇ ಇರಬೇಕು ಆ್ಯಂಡ್ ದೆನ್ ಬ್ಲ್ಯಾಕಲ್ಲಿರ್ತಕ್ಕಂಥ ಈ ಒಂದು ಬಿಷಪ್ ಏನಿದೆ ಅಲ್ವಾ, ಅದು ಸಹ ಬ್ಲ್ಯಾಕ್ ಮೀನ್ಸ್ ಕ್ರಾಸಲ್ಲಿ, ಮೀನ್ಸ್ ಹೇಗೆ ಅಂತ ಹೇಳ್ತೀವಿ, ಈ ಒಂದು ಡಯಾಗ್ನಲಿ ಅಂತ ಹೇಳ್ತೀವಿ. ಮೀನ್ಸ್ ಈ ಒಂದು ಕರ್ಣೀಯವಾಗಿ ಚಲಿಸುತ್ತದೆ. ಯಾವುದು ಈ ಒಂದು ಬಿಷಪ್ ಕರ್ಣೀಯವಾಗಿ ಚಲಿಸುತ್ತದೆ ಮತ್ತು ಒಂದು ಬಣ್ಣದ ಮೇಲೆ ಮಾತ್ರ ಚಲಿಸುತ್ತದೆ. ಓಕೆ, ಸೊ ಏನು ಕೊಟ್ಟಿದ್ದಾನೆ ಇಲ್ಲಿ, ಬಿಷಪ್ ಯಾವುದೇ ದಿಕ್ಕಿನಲ್ಲಿ ಒಂದು ಚೌಕವನ್ನು ಚಲಿಸುತ್ತಾನೆ ಅಲ್ಲ. ಇದು ಹೇಗೆ ಅಂದರೆ, ಒಂದು ಚೌಕವನ್ನು ಬದಲಿಸೋರು ಯಾರ್ಯಾರು ಅಂತ ಕೇಳಿದ್ರೆ, ಒಂದು ಯಾರು ರಾಜ. ಓಕೆ, ರಾಜ ಏನಿದಾರಲ್ವಾ ಯಾವುದೇ ದಿಕ್ಕಿನಲ್ಲಿ. ಓಕೆ, ಸೊ ಇಲ್ಲಿ ರಾಜ ಇದ್ದಾರೆ ಅಂತ ಅನ್ಕೊಳ್ಳಿ, ಎಲ್ಲಿದ್ದಾರೆ ರಾಜ? ಸೊ ಇಲ್ಲಿದ್ದಾನೆ ರಾಜ. ಓಕೆ, ಸೊ ಇಲ್ಲಿ ರಾಜ ಇದ್ದಾನೆ, ಎಕ್ಸ್ ರಾಜ. ಓಕೆ, ಸೊ ಈ ರಾಜ ಇಲ್ಲಿ ಒಂದು ಪಾಯಿಂಟಲ್ಲಿ ಚಲಿಸ್ಬೋದು, ಇಲ್ಲಿ ಒಂದು ಪಾಯಿಂಟಲ್ಲಿ ಚಲಿಸ್ಬೋದು. ಮೀನ್ಸ್ ಯಾವುದೇ ಒಂದು ದಿಕ್ಕಿನಲ್ಲಿ ಒಂದು ಚೌಕವನ್ನು ಮಾತ್ರ ಚಲಿಸ್ಬೋದು. ಯಾರು ಅಂದರೆ ರಾಜ. ಓಕೆ, ಇದು ಯಾರಿಗೆ ಅನ್ವಯ ಆಗುತ್ತೆ? ರಾಜನಿಗೆ ಅನ್ವಯ ಆಗುತ್ತೆ. ಆ್ಯಂಡ್ ದೆನ್ ಈ ಒಂದು ಏನಂತ ಹೇಳ್ತೀವಿ ನಾವು, ದ ಸೋಲ್ಜರ್ ಏನಿದಾರಲ್ವಾ, ದ ನಾರ್ಮಲ್ ಪಾನ್, ಅವ್ರೇನು ಮಾಡ್ತಾರೆ ಅಂದರೆ ಜಸ್ಟ್ ಫ್ರಂಟ್ ಮಾತ್ರ ಚಲಿಸ್ತಾರೆ ಆ್ಯಂಡ್ ದೆನ್ ಜಸ್ಟ್ ಒಂದನ್ನು ಮಾತ್ರ ಚಲಿಸ್ತಾರೆ. ಆ್ಯಂಡ್ ದೆನ್ ನಿಮ್ಗೆ ಫಸ್ಟ್ ಮೂವ್ ಏನು ಬಿಡ್ತಾರೆ ಅಲ್ವಾ, ಆ ಫಸ್ಟ್ ಮೂವ್ ಬಿಡುವಾಗ 2 ಸಹ ಅವ್ರು ಚಲಿಸಬಹುದು. ಯಾರು ಅಂದರೆ ಈ ಒಂದು ಮುಂದೆ ಇರತಕ್ಕಂಥ ಕಾಲಾಳು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ನೆಕ್ಸ್ಟ್ ಈ ಒಂದು ಬಿಷಪ್ ಅಡ್ಡಲಾಗಿ, ಓಕೆ, ಅಡ್ಡಲಾಗಿ ಮತ್ತು ಲಂಬವಾಗಿ ಚಲಿಸ್ತಕ್ಕಂಥವ್ರು ಯಾರು? ಅಡ್ಡವಾಗಿ ಚಲಿಸ್ತಾರೆ ಆ್ಯಂಡ್ ದೆನ್ ಲಂಬವಾಗಿ ಸಹ ಚಲಿಸ್ತಾರೆ ಅಂತೆ. ಯಾರಂತ ಕೇಳಿದ್ರೆ ಆನೆ. ಓಕೆ, ಈ ಒಂದು ಆನೆ ಏನಿದೆ ಅಲ್ವಾ, ಅದು ಲಂಬವಾಗಿ ಸಹ ಚಲಿಸುತ್ತೆ. ಓಕೆ, ಲಂಬವಾಗಿ ಸಹ ಚಲಿಸುತ್ತೆ, ಅಡ್ಡಲಾಗಿ ಸಹ ಚಲಿಸುತ್ತೆ. ಓಕೆ, ಸೊ ಮೀನ್ಸ್ ಅದು ಕಲರ್ ಮ್ಯಾಟ್ರ್ ಇಲ್ಲ. ಆ್ಯಂಡ್ ನೆಕ್ಸ್ಟ್ ಯಾವುದು, ಈ ಕುದುರೆ. ಓಕೆ, ಈ ಕುದುರೆ ಹೇಗೆ ಅಂದರೆ ಎಲ್ ಶೇಪಲ್ಲಿ ಚಲಿಸುತ್ತೆ. ಓಕೆ, ಎಲ್ ಶೇಪಲ್ಲಿ 1 2 3 4 ಮೀನ್ಸ್ ಈ ರೀತಿ 4 ಮನೆಗಳನ್ನು ಮೂವ್ ಆಗುತ್ತೆ ನೋಡಿ ಅದು. ಓಕೆ, ಸೊ ನಿಮಗೆ ಎಷ್ಟು ಮನೆಗಳನ್ನು ಮೂವ್ ಆಗಬಹುದು ಅಂತ ಆ ರೀತಿ ಸಹ ಪ್ರಶ್ನೆನೇ ಕೇಳಿದ್ದಾನೆ. ಸೊ ಅದಕ್ಕೆ ನೀವು ಹೇಳಬೇಕಾಗುತ್ತೆ. ಬಟ್ ದ ಶೇಪ್ ಕೇಳಿದ್ರೆ ಅವಾಗ ನೀವು ಹೇಳಬೇಕಾಗುತ್ತೆ ಸರ್ ದ್ಯಾಟ್ ಈಸ್ ಎಲ್ ಶೇಪ್ ಅಂತ. ಓಕೆ, ಯಾವುದು ಈ ಒಂದು ಎಲ್ ಶೇಪ್. ಓಕೆ, ಬಟ್ ಈ ಫುಲ್ ಕಂಪ್ಲೀಟ್ ಆಗಿ ಎಲ್ಲ ಆಗೋದಿಲ್ಲ, ಜಸ್ಟ್ ಎಲ್ ಇಷ್ಟೇ ಬರುತ್ತಲ್ವ, ಈ ಎಲ್ ಶೇಪ್. ಓಕೆ, ಸೊ ಇದು ನೆನ್ಪಿಟ್ಕೊಳ್ಳಿ, ಇದು ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ಟೋಟಲಿ ಎಷ್ಟು ಚೌಕಗಳು ಕಂಡು ಬರ್ತವೆ ಸರ್? 64 ಚೌಕಗಳು ಕಂಡು ಬರ್ತವೆ. ಮೀನ್ಸ್ 8 × 8 64 ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇದರಲ್ಲಿ ಎಷ್ಟು ನಿಮಗೆ ಬಿಳಿ ಬಣ್ಣದ ಚೌಕಗಳು ಕಂಡು ಬರ್ತವೆ ಸರ್? ಎಲ್ಲ ಹಾಫ್ ಮಾಡಿ 32 ಕಂಡು ಬರ್ತವೆ. ಆ್ಯಂಡ್ ದೆನ್ ಮತ್ತೆ ಅದು ಬ್ಲ್ಯಾಕಲ್ಲಿ ಎಷ್ಟು ಕಂಡು ಬರ್ತವೆ? 32. ಆ್ಯಂಡ್ ದೆನ್ ವೈಟಲ್ಲಿ ಎಷ್ಟು ಕಂಡು ಬರ್ತವೆ? 32. ಓಕೆ, ಆ್ಯಂಡ್ ದೆನ್ ಫಸ್ಟ್ ಯಾರು ಮೂವ್ ಮಾಡ್ತಾರೆ? ದ ವೈಟ್ ಪಾನ್ ಯಾರು ಇರ್ತದಲ್ವ, ಅವ್ರು ಮೂವ್ನ ಮಾಡ್ತಾರೆ. ಓಕೆ, ಸೊ ಅದು ಸಹ ನಿಮಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕ್ರಿಕೆಟ್ನಲ್ಲಿ ವಿಕೆಟ್ ಕೀಪಿಂಗ್ ಕೌಶಲ್ಯದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ? ಯಾವ ಹೇಳಿಕೆ ಸರಿಯಾಗಿದೆ ಸರ್ ಇದರಲ್ಲಿ? ಯಾವುದು ಅಂತಂದರೆ, ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನಿಂದ ಎಸೆತಗಳನ್ನು ಮಾತ್ರ ನಿಲ್ಲಿಸುತ್ತಾನೆ. ಹೌದಾ? ಆ್ಯಂಡ್ ದೆನ್ ವಿಕೆಟ್ ಕೀಪರ್ಗಳು ಬ್ಯಾಟರ್ನನ್ನು ಸ್ಟಂಪ್ ಮಾಡಲು ಸಾಧ್ಯವಿಲ್ಲ, ಸ್ಟಂಪ್ ಮಾಡ್ತಾರೆ. ಆ್ಯಂಡ್ ದೆನ್ ವಿಕೆಟ್ ಕೀಪರ್ ಎಸೆತಗಳನ್ನು ನಿಲ್ಲಿಸಲು ತಮ್ಮ ಕೈಗಳನ್ನು ಬಳಸಬೇಕು. ಹೌದು, ಕೈಗಳನ್ನೇ ಬಳಸಬೇಕು. ಆ್ಯಂಡ್ ದೆನ್ ವಿಕೆಟ್ ಕೀಪರ್ ಬೌಲರ್ ಹಿಂದೆ ನಿಲ್ಲುತ್ತಾನೆ. ಬೌಲರ್ ಹಿಂದೆ ಯಾಕೆ ನಿಲ್ತಾನೆ? ಬೌಲರ್ ಹಿಂದೆ ನಿಲ್ಲುವುದಿಲ್ಲ, ಬ್ಯಾಟ್ಸ್ಮನ್ ಹಿಂದೆ ನಿಲ್ತಾನೆ. ಆ್ಯಂಡ್ ದೆನ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ನಿಂದ ಎಸೆತಗಳನ್ನು ಮಾತ್ರ ನಿಲ್ಲಿಸುತ್ತಾನೆ. ಎಸೆತಗಳನ್ನು ಮಾತ್ರ ಅಲ್ಲ, ಆತ ಏನು ಬೇಕಾದ್ರೆ ನಿಲ್ಲಿಸ್ಬೋದು. ಓಕೆ, ಮೀನ್ಸ್ ಅದು ದ ಬೌಲರ್ಗಳಿಂದ ಎಸೆತಗಳನ್ನು ನಿಲ್ಲಿಸುತ್ತಾನೆ. ಆ್ಯಂಡ್ ದೆನ್ ಈ ಒಂದು ಬ್ಯಾಟ್ಸ್ಮನ್ಗಳಿಂದ ಸಹ ಆತ ಎಸೆತಗಳನ್ನು ನಿಲ್ಲಿಸ್ತಾನೆ. ಓಕೆ, ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ? ಆಪ್ಷನ್ ಸಿ ಆಗುತ್ತೆ. ಓಕೆ, ಈ ಒಂದು ವಿಕೆಟ್ ಕೀಪರ್ ಏನಿದೆ ಅಲ್ವಾ, ಆತ ತನ್ನ ಕೈಗಳನ್ನು ಬಳಸ್ತಾನೆ. ಓಕೆ, ಈ ಒಂದು ಕ್ರಿಕೆಟ್ ಗ್ಲೌಸ್ನ ಬಳಸ್ತಾನೆ. ಓಕೆ, ಅಂದರೆ ನಿಮ್ಗೆ ಇನ್ನೊಂದು ಸಹ ಗೊತ್ತಿರಲಿ, ಏನು ಇದರಲ್ಲಿ ಆಗೋದಿಲ್ಲ ಅಂತ ನಿಮಗೆ 4 ಸ್ಟೇಟ್ಮೆಂಟ್ ಕೊಡ್ಬೋದು. ಈ ನಾರ್ಮಲ್ಲಿಗೆ ವಿಕೆಟ್ ಕೀಪರ್ಸ್ ಏನಿರ್ತಾರಲ್ವ, ವಿಕೆಟ್ ಕೀಪರ್ಸ್ ಗ್ಲೌಸ್ ಹಾಕೊಂಡಿರ್ತಾರೆ. ಓಕೆ, ಕೈಗೆ ಗ್ಲೌಸ್ ಹಾಕೊಂಡು ಅವರು ಕ್ಯಾಚ್ ಹಿಡಿತಾರೆ. ಬಟ್ ಅದೇ ಗ್ಲೌಸನ್ನು ಈ 11 ಫೀಲ್ಡರ್ಗಳಲ್ಲಿ ಬೇರೆ ಫೀಲ್ಡರ್ ಇರ್ತಾರಲ್ವ, ಆ 11 ಫೀಲ್ಡ್ರಲ್ಲಿ ಯಾರೋ ಒಬ್ಬ ವ್ಯಕ್ತಿ ಆ ಒಂದು ಗ್ಲೌಸ್ನ ತೊಗೊಂಡು ಆತ ಏನಾದರೂ ಕ್ಯಾಚ್ ಹಿಡಿದ್ರೆ ಅದು ಕ್ಯಾಚ್ ಅಲ್ಲ, ಅದು ನಾಟ್ ಔಟ್. ಅದು ಇದು ಸಹ ನಿಮ್ಗೆ ಗೊತ್ತಿರಲಿ. ಈ ರೀತಿ ಮಾಡಿ ಲಾಸ್ಟ್ ಬಾಬರ್ ಅಜಮ್ ಅವರು ಟ್ರೋಲ್ ಆಗಿದ್ರು, ಪಾಕಿಸ್ತಾನದ ಕ್ರಿಕೆಟ್ರು. ಓಕೆ, ಮೀನ್ಸ್ ಪಾಕಿಸ್ತಾನ ಇದಕ್ಕೆ ಟ್ರೋಲ್ ಆಗ್ತಿರುತ್ತೆ ದ ನ್ಯೂಸೆನ್ಸ್ಗಳಿಗೆ. ಸೊ ಅದು ಸಹ ನಿಮ್ಗೆ ಗೊತ್ತಿರಲಿ, ಅದನ್ನು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಇದು ಎಷ್ಟು ಯಾರ್ಡ್ ಇದೆ ಅಂತ ಕೇಳ್ತಾನೆ. 22 ಯಾರ್ಡ್ ಇರುತ್ತೆ ಈ ಒಂದು ಕ್ರಿಕೆಟ್ನ ಪಿಚ್. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಯಾವ ಧಾರ್ಮಿಕ ಆಚರಣೆಯು ರಂಜಾನ್ ಅಂತ್ಯವನ್ನು ಸೂಚಿಸುತ್ತದೆ ಮತ್ತು ಮುಸ್ಲಿಮರು ಉಪವಾಸ, ಪ್ರಾರ್ಥನೆ ಮತ್ತು ಸಾಮೂಹಿಕ ಹಬ್ಬಗಳೊಂದಿಗೆ ಆಚರಿಸುತ್ತಾರೆ ಅಂತ ಕೇಳಿದಾನೆ. ಸರ್ ಯಾವ ಸರ್ ಇದು? ರಂಜಾನ್ ಅಂತ ಈಸಿಯಾಗಿ ಹೇಳ್ತಿದ್ರಿ, ಬಟ್ ಇಲ್ಲಿ ಯಾವುದದು ಎಕ್ಸಾಕ್ಟ್ಲಿ ಏನಂತ ಇದೆ? ನೀವು ಒಂದು ಸರಿ ಇವಾಗ ಏನು ಮಾಡಿ ಅಂತಂದರೆ,
ನಿಮ್ಮ ಮನೇಲಿರ್ತಕ್ಕಂಥ ಈ ಕ್ಯಾಲೆಂಡರ್ ಏನಿರು ಬರುತ್ತಲ್ವ, ಇಂಗ್ಲೀಷ್ ಕ್ಯಾಲೆಂಡರ್ ಅಲ್ಲ, ಮತ್ತೆ ಕನ್ನಡ ಕ್ಯಾಲೆಂಡರ್ ಏನದಲ್ಲ, ಆ ಕನ್ನಡ ಕ್ಯಾಲೆಂಡರನ್ನು ಓಪನ್ ಮಾಡಿ ನೋಡಿ. ನಿಮ್ಗೆ ಈ ವರ್ಡ್ ಮೆನ್ಷನ್ ಮಾಡಿರ್ತಾರೆ. ಯಾವುದು? ಈ ಒಂದು ಈದ್ ಉಲ್ ಅದಾನ ಅಥವಾ ಈದ್ ಉಲ್ ಫಿತರ, ಇಲ್ಲಾಂದರೆ ಹಾಲ, ಅಥವಾ ಈ ಒಂದು ದೀಪಾವಳಿ ಅಂತ ಯಾವುದು ಅಂತ ಕೇಳಿದ್ರೆ ಈ ಒಂದು ಈದ್ ಉಲ್ ಫಿತರ್ ಅಂತ ಹೇಳ್ತೀವಿ. ಯಾವುದು? ಈ ಒಂದು ಈದ್ ಉಲ್ ಫಿತರ್. ಓಕೆ, ಈದ್ ಉಲ್ ಫಿತರ್. ಈ ಒಂದು ಈದ್ ಉಲ್ ಫಿತರನ್ನು ಮುಸ್ಲಿಮರು ಉಪವಾಸ, ಪ್ರಾರ್ಥನೆ ಮತ್ತು ಸಾಮೂಹಿಕ ಹಬ್ಬಗಳೊಂದಿಗೆ ಆಚರಣೆ ಮಾಡ್ತಾರೆ. ಯಾವ ಹಬ್ಬ ಅಂತ ಕೇಳ್ತೀವಿ, ಯಾವ ಒಂದು ಅಂತ್ಯ ಅಂತ ಹೇಳ್ತೀವಿ ಅಂತಂದರೆ, ಯಾವ ಒಂದು ಧಾರ್ಮಿಕ ಒಂದು ಆಚರಣೆಯ ಅಂತ್ಯ ಅಂದರೆ ಈ ಈದ್ ಉಲ್ ಫಿತರ್. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ, ಈದ್ ಉಲ್ ಫಿತರ್, ಈ ಈದ್ ಉಲ್ ಫಿತರ್. ಓಕೆ, ಸೊ ಇದು ಮ್ಯಾಕ್ಸಿಮಮ್ ಇಲ್ಲಿ ಯಾವ ಮಂತಲ್ಲಿ ಬರುತ್ತೆ ಅಂದರೆ ಮಾರ್ಚ್ ಮಂತಲ್ಲೇ ಬರುತ್ತೆ. ಓಕೆ, ಸೊ ನಿಮ್ಗೆ ಮಂತ್ ಕೇಳ್ಬೋದು, ರಂಜಾನ್ ಹಬ್ಬ ಯಾವ ಒಂದು ಮಂತಲ್ಲಿ ಆಚರಣೆ ಮಾಡಲಾಗ್ತದೆ, ಯಾವ ಒಂದು ಮಂತ್ ಅಂದರೆ ಸರ್ ದ್ಯಾಟ್ ಈಸ್ ಇನ್ ಮಾರ್ಚ್ ಅಂತ ಹೇಳಬೇಕಾಗುತ್ತೆ. ಆ್ಯಂಡ್ ದೆನ್ ಈ ಒಂದು ಯುಗಾದಿ ಯಾವಾಗ ಆಚರಣೆ ಮಾಡಲಾಗ್ತದೆ ಸರ್, ಈ ರೀತಿ ಪ್ರಶ್ನೆ ಕೇಳ್ತಾನೆ ಸರ್, ಏನೇನು ಹೇಳಬೇಡಿ ಅಂತ. SSGD ಅವ್ರು ನೆನ್ಪಿಟ್ಕೊಳ್ಳಿ, ಲಾಸ್ಟ್ ಇಯರ್ ಹೋಳಿ ಹಬ್ಬ ಯಾವ ತಿಂಗಳಿಂದ ಆಚರಣೆ ಮಾಡಿದ್ದಾನೆ ಅಂತ ಕೇಳಿದ್ದಾನೆ. ಈ ಶಿವರಾತ್ರಿ ಯಾವ ತಿಂಗಳಿಂದ ಆಚರಣೆ ಮಾಡಿದ್ದೀವಿ ಅಂತ ಕೇಳಿದ್ದಾನೆ. ದೀಪಾವಳಿ ಯಾವ ತಿಂಗಳಲ್ಲಿ ಆಚರಣೆ ಮಾಡ್ತೀವಿ ಅಂತ ಕೇಳಿದ್ದಾನೆ. ಓಕೆ, ಸೊ ಮೀನ್ಸ್ ಈ ಒಂದು ಶಿವರಾತ್ರಿ ಇವಾಗಲೇ ಆಚರಣೆ ಮಾಡಿದ್ವಲ್ವಾ, ಫೆಬ್ರವರಿಯಲ್ಲಿ, ನೆನಪಿರುತ್ತಲ್ವಾ? ಓಕೆ, ನೆನಪಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಯಾವುದು ಈ ಹೋಳಿ ಮಾರ್ಚಲ್ಲಿ ಬರುತ್ತೆ, ನೆನಪಿರುತ್ತಲ್ವಾ? ನೆನಪಿರುತ್ತೆ. ಆ್ಯಂಡ್ ದೆನ್ ಈ ಒಂದು ಯುಗಾದಿ ಅಗೇನ್ ನಿಮಗೆ ಅದೇ ಮಾರ್ಚಲ್ಲಿ ಬರುತ್ತೆ, ನೆನಪಿರುತ್ತಾ? ಓಕೆ, ನೆನಪಿರುತ್ತೆ. ಆ್ಯಂಡ್ ದೆನ್ ನೆಕ್ಸ್ಟ್ ನಿಮಗೆ ಯಾವುದು ಈ ಗಣೇಶ ಕೂರಿಸೋದು ಇನ್ನು ಸೆಪ್ಟೆಂಬರಲ್ಲಿ ಕೂಡಿಸ್ತೀವಿ, ಸೊ ಅದು ನಿಮಗೆ ನೆನಪಿರುತ್ತೆ. ಆ್ಯಂಡ್ ದೆನ್ ದಸರಾ ಸರ್ ಇನ್ ಅಕ್ಟೋಬರಲ್ಲಿ, ಸೊ ಅದು ನೆನಪಿರುತ್ತೆ. ಆ್ಯಂಡ್ ದೆನ್ ದೀಪಾವಳಿ ಅಕ್ಟೋಬರ್ ಆರ್ ಇನ್ ನವೆಂಬರ್, ಅದು ನಿಮಗೆ ನೆನಪಿರುತ್ತೆ, ಯಾಕಂದರೆ ಕಾರ್ತಿಕ ಮಾಸ. ಓಕೆ, ಸೊ ಅದು ಸಹ ನೆನಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಈ ಒಂದು ಕ್ರಿಸ್ಮಸ್ ನಿಮ್ಗೆ ಗೊತ್ತಿರುತ್ತೆ, ಅದು ಫಿಕ್ಸ್ಡ್ ಡೇಟ್ ಡಿಸೆಂಬರ್ 25. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಒಡಿಶಾದಲ್ಲಿ ಯಾವ ಹಬ್ಬವು ದೇಮ್ಸಾ ನೃತ್ಯಗಳು ಮತ್ತು ಡ್ರಮ್ ಪ್ರದರ್ಶನಗಳೊಂದಿಗೆ ಸಂಬಂಧವನ್ನು ಹೊಂದಿದವೆ ಅಂತ ಕೇಳಿದಾನೆ. ಯಾವುದು? ಈ ಒಂದು ಒಡಿಶಾದಲ್ಲಿ ದೇಮ್ಸಾ ನೃತ್ಯಗಳು ಅಂತ ಯಾವುದಕ್ಕೆ ಸಂಬಂಧ ಹೊಂದಿದ್ದಾವೆ, ಯಾವ ಹಬ್ಬಕ್ಕೆ ಸಂಬಂಧವನ್ನು ಹೊಂದಿದೆ, ಯಾವ ಹಬ್ಬಕ್ಕೆ ಸಂಬಂಧ ಹೊಂದಿದೆ ಸರ್ ಇದು? ಯಾವುದು? ಈ ಒಂದು ದುರ್ಗಾ ಪೂಜಾ, ಚೈತ್ರ ಪರಬ್, ಇಲ್ಲಾಂತಂದರೆ ಒಂದು ರಥಯಾತ್ರೆ, ಇಲ್ಲಾಂದರೆ ಕಳಿಂಗೋತ್ಸವ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಸರ್? ಯಾವುದು ಅಂದರೆ ಒಂದು ಚೈತ್ರ ಪರಬ್ ಅಂತ ಹೇಳ್ತೀವಿ ಸರ್. ಯಾವುದು? ಈ ಒಂದು ಚೈತ್ರ ಪರ್ಬ್ ಏನಿದೆ ಅಲ್ವಾ, ಸೊ ಈ ಒಂದು ಹಬ್ಬ ದೇಮ್ಸಾ ನೃತ್ಯಗಳಿಗೆ ಮತ್ತು ಡ್ರಮ್ ಪ್ರದರ್ಶನಗಳಿಗೆ ಸಂಬಂಧ ಹೊಂದಿದೆ ಸರ್. ಡೆಪ್ತ್ ಆಯ್ತು ಇದು. ಓಕೆ, ಡೆಪ್ತ್ ಆಗಲಿ, ಒಳ್ಳೆಯದಾಗುತ್ತೆ. ಓಕೆ, ಸೊ ನಿಮಗೆ ಇಷ್ಟು ನೆನಪುಳಿಲ್ಲ ಅಂತಂದರೆ ಚೈತ್ರ ಪರಬ್ ಒಡಿಶಾ ಅಂತಾದರೂ ನಿಮಗೆ ನೆನಪುಳಿತದ. ಓಕೆ, ದಟ್ಸ್ ವೆರಿ ಗುಡ್. ಓಕೆ, ಬಟ್ ನೀವು ಏನು ಮಾಡಿ ಅಂತಂದರೆ ನಿಮಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಪಾಯಿಂಟನ್ನು ನೋಟ್ ಡೌನ್ ಮಾಡ್ತಾ ಬನ್ನಿ. ಓಕೆ, ನೋಟ್ ಡೌನ್ ಮಾಡ್ತಾ ಬನ್ನಿ, ನಿಮ್ಗೆ ಸಾಕಷ್ಟು ಇನ್ಫಾರ್ಮೇಷನ್ ನಾನು ಕೊಡ್ತೀನಿ ಅಷ್ಟೇ. ಓಕೆ, ಮೀನ್ಸ್ ನೀವು ನೋಟ್ ಡೌನ್ ಮಾಡ್ತಾ ಬನ್ನಿ, ನಿಮ್ಗೆ ಎಕ್ಸಾಮಲ್ಲಿ ಸಿಗ್ತವೆ ಈ ರೀತಿ ಪ್ರಶ್ನೆಗಳು. ಓಕೆ, ಸೊ ಇದನ್ನು ನೋಡ್ಕೊಳ್ಳಿ. ಏನು? ಈ ಒಂದು ಒಡಿಶಾದಲ್ಲಿ ಯಾವ ಹಬ್ಬವು ದೇಮ್ಸಾ ನೃತ್ಯಗಳು ಮತ್ತು ಡ್ರಮ್ಸ್ ಪ್ರದರ್ಶನಗಳೊಂದಿಗೆ ಸಂಬಂಧ ಹೊಂದಿದವೆ ಅಂತ ಹೇಳಿದ್ರೆ ಈ ಒಂದು ಚೈತ್ರ ಪರಬ್ ಅಂತ ಹೇಳ್ತೀವಿ. ಆ್ಯಂಡ್ ಈ ಒಂದು ದುರ್ಗಾ ಪೂಜೆ ಯಾವ ರಾಜ್ಯದಲ್ಲಿ ನಡೀತದೆ ಸರ್? ಇದು ದುರ್ಗಾ ಪೂಜೆ ವೆಸ್ಟ್ ಬೆಂಗಾಲಲ್ಲಿ ನಡೀತದೆ. ಆ್ಯಂಡ್ ಈ ಒಂದು ರಥಯಾತ್ರೆ ಅಗೇನ್ ಈ ಒಡಿಶಾದಲ್ಲಿ ನಡೀತದೆ, ಬಟ್ ಈ ದೇಮ್ಸಾ ನೃತ್ಯಗಳಿಗೆ ಸಂಬಂಧ ಹೊಂದಿಲ್ಲ ಇದು. ಓಕೆ, ಆ್ಯಂಡ್ ದೆನ್ ಕಳಿಂಗೋತ್ಸವ ಇದು ಸಹ ಒಡಿಶಾದಲ್ಲಿ ನಡೀತದೆ, ಬಟ್ ದೇಮ್ಸಾ ನೃತ್ಯಗಳಿಗೆ ಸಂಬಂಧ ಹೊಂದಿಲ್ಲ. ದೇಮ್ಸಾ ನೃತ್ಯಗಳಿಗೆ ಸಂಬಂಧವನ್ನು ಹೊಂದಿರತಕ್ಕಂತಹ ಒಡಿಶಾದ ಹಬ್ಬ ಯಾವುದು ಅಂತ, ಅದು ಯಾವುದು ಅಂದರೆ ಒಂದು ಪರಬ್ ಹಬ್ಬ. ಓಕೆ, ಯಾವುದು ಅಂದರೆ ಒಂದು ಚೈತ್ರ ಪರ್ಬ ಅಂತ ಹೇಳ್ತೀವಿ. ಓಕೆ, ಚೈತ್ರ ಪರ್ಬ. ನಮ್ಮ ಕನ್ನಡದಲ್ಲಿ ಹೇಳಿದ್ರೆ ನಾವು ಪರ್ವ ಅಂತ ಹೇಳ್ತೀವಿ, ಚೈತ್ರ ಪರ್ವ. ಓಕೆ, ಕನ್ನಡದಲ್ಲಿ. ಬಟ್ ಹಿಂದಿಯಲ್ಲಿ ನಾವು ಮೆನ್ಷನ್ ಮಾಡೋದ್ರಿಂದ ಚೈತ್ರ ಪರ್ಬ ಅಂತ ನೆನ್ಪಿಟ್ಕೋಬೇಕು ಅದನ್ನು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಗುರು ಬಿಪಿನ್ ಸಿಂಗ್ ಅವರನ್ನು ಯಾವ ಶಾಸ್ತ್ರೀಯ ನೃತ್ಯ ಪ್ರಕಾರದ ಪ್ರಸಿದ್ಧ ಗುರು ಅಥವಾ ಈ ಒಂದು ಪ್ರತಿಪಾದಕ ಎಂದು ಗುರುತಿಸಲಾಗಿದೆ ಅಂತ ಕೇಳಿದ್ರೆ ಸರ್, ಯಾವ ಒಂದು ಸಂಬಂಧ ಹೊಂದಿದ್ದಾರೆ ಇವರು? ಯಾವ ಒಂದು ಡ್ಯಾನ್ಸ್ಗೆ ಸಂಬಂಧ ಹೊಂದಿದ್ದಾರೆ ಸರ್ ಇವರು? ಯಾವುದಕ್ಕೆ ಅಂದರೆ ಸರ್ ದ್ಯಾಟ್ ಈಸ್ ಮಣಿಪುರಿಗೆ ಸಂಬಂಧ ಹೊಂದಿದ್ದಾರೆ ಸರ್ನಾ. ಸೊ ಇವರಾಗಿಲ್ಲ. ಆ್ಯಂಡ್ ದೆನ್ ಜವರೇ ದೇವಿ ಅಂತ ಬರ್ತಾರೆ ಸರ್ನಾ. ಯಾರು? ಈ ಒಂದು ಜವರೇ ದೇವಿ ಸಿಸ್ಟರ್ಸ್, ಜವರೇ ದೇವಿ ಆ್ಯಂಡ್ ಸಿಸ್ಟರ್ಸ್ ಅಂತ ಹೇಳ್ತೀವಲ್ವಾ. ಸೊ ಈ ಒಂದು ಜವರೇ ದೇವಿಯವರು ಮತ್ತು ಈ ಗುರು ಬಿಪಿನ್ ಸಿಂಗ್ ಅವರು ಯಾವುದಕ್ಕೆ ಸಂಬಂಧ ಹೊಂದಿದ್ದಾರೆ ಅಂತ ಕೇಳಿದ್ರೆ ಈ ಮಣಿಪುರಿಗೆ. ಆ್ಯಂಡ್ ನಿಮಗೆ ಇನ್ನೊಂದು ಎಕ್ಸಾಮ್ಗೆ ಬರೋಂಥ ಒಂದು ಕ್ವಶನ್ ಹೇಳ, ಕರೆಂಟ್ ಅಫೇರ್ಸ್ ರಿಲೇಟೆಡ್. ಅಕಮ್ ಲಕ್ಷ್ಮೀ ದೇವಿ ಆ್ಯಂಡ್ ದೆನ್ ಸೂರ್ಯಮುಖಿ. ಓಕೆ, ಸೂರ್ಯ ನೆನ್ಪಿಟ್ಕೊಳ್ಳಿ. ಯಾಕೆ ಅಂತಂದರೆ ಇವರು ರೀಸೆಂಟಾಗಿ ಡೆತ್ ಆಗಿದ್ದಾರೆ. ಸೊ ದ್ಯಾಟ್ಸ್ ವೈ ಇವರನ್ನ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆ, ಸೊ ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದರೆ ಒಂದು ಮಣಿಪುರಿಗೆ ಸಂಬಂಧಪಟ್ಟಿದ್ದಾರೆ. ಓಕೆ, ಸೊ ಇದು ಸಹ ಒಂದು ರೀತಿ ರಾಸಲೀಲೆ ಆಗಿರ್ತಕ್ಕಂಥ ಡ್ಯಾನ್ಸೇ ಆಗಿರುತ್ತೆ, ಯಾವುದೇ ಒಂದು ಮಣಿಪುರಿ ಡ್ಯಾನ್ಸ್. ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ದಿ ಶ್ಯಾಡೋ ಲೈನ್ಸ್ ಪುಸ್ತಕದ ಲೇಖಕರು ಯಾರು ಅಂತ ಕೇಳಿದರೆ ಸರ್, ಯಾವುದು? ಈ ಒಂದು ದಿ ಶ್ಯಾಡೋ ಲೈನ್ಸ್ ಯಾರು ಬರೆದಿದ್ದಾರೆ ಸರ್? ದಿ ಶ್ಯಾಡೋ ಲೈನ್ಸ್ ಪುಸ್ತಕ ಯಾರು? ಈ ಒಂದು ಅನಿತಾ ದೇಸಾಲ್ ಅವರ, ಆ್ಯಂಡ್ ದೆನ್ ಈ ಒಂದು ವಿಕ್ರಮ್ ಸೇಠ್ ಅವರ, ಆ್ಯಂಡ್ ದೆನ್ ಅಮಿತಾವ್ ಘೋಷ್ ಅವರ, ಇಲ್ಲ ಅಂದರೆ ಈ ಒಂದು ರೋಹಿಂಟನ್ ಮಿಸ್ತ್ರಿ ಅವರ ಅಂತ ಕೊಟ್ಟಿದ್ದಾನೆ. ಯಾರು ಬರೆದಿದ್ದಾರೆ ಸರ್ ಈ ಒಂದು ದಿ ಶ್ಯಾಡೋ ಲೈನ್ಸ್ ಅಂತ ಅಂದರೆ? ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಅಮಿತಾವ್ ಘೋಷ್ ಅವರು ಈ ದಿ ಶ್ಯಾಡೋ ಲೈನ್ಸ್ ಎಂಬ ಒಂದು ಪುಸ್ತಕವನ್ನು ಬರೆದಿದ್ದಾರೆ. ಸರ್ ಯಾವುದು? ಈ ಒಂದು ದಿ ಶ್ಯಾಡೋ ಲೈನ್ಸ್ ಅನ್ನುವ ಪುಸ್ತಕವನ್ನು ಬರೆದಿರತಕ್ಕಂಥ ಲೇಖಕರು ಯಾರು ಅಂತ ಕೇಳಿದ್ರೆ ಸರ್ ಅದು ಈ ಒಂದು ಅಮಿತಾವ್ ಘೋಷ್ ಅಂತ ನೀವು ಹೇಳಬೇಕಾಗುತ್ತೆ. ಸರ್ ಯಾರು ಅಂದರೆ ಈ ಒಂದು ಅಮಿತಾವ್ ಘೋಷ್ ಅವರು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಗೀತಾಂಜಲಿ ಶ್ರೀ ಅವರ ಟೋಂಬ್ ಆಫ್ ಸ್ಯಾಂಡ್ ಯಾವ ವರ್ಷದಲ್ಲಿ ಅಂತಾರಾಷ್ಟ್ರೀಯ ಬುಕರ್ ಪ್ರಶಸ್ತಿಯನ್ನು ಗೆದ್ದ ಮೊದಲ ಹಿಂದಿಯ ಕಾದಂಬರಿ ಆಯಿತು ಅಂತ ಕೇಳಿದಾನೆ? ಯಾವ ಸರ್ ಇದು ಬುಕರ್ ಪ್ರಶಸ್ತಿ? ಸರ್ ಏನು ಸರ್ ಇದು 2022 ಬೇರೆ ಹೇಳಿದ್ರಿ ನೀವು ನಿನ್ನೆ ಕ್ಲಾಸಲ್ಲಿ, ಇಲ್ಲಿ ಬೇರೆ ಹೇಳ್ತಿದ್ರಾ ಸರ್? ಏನು ಕನ್ಫ್ಯೂಷನ್ ಮಾಡ್ತಿದ್ರಾ? ಇಲ್ಲ. ಸೊ ಅಲ್ಲಿ ನಾನು ನಿಮಗೆ ನಿನ್ನೆ ಎಕ್ಸಾಂಪಲ್ ಹೇಳಿದ್ದೆಲ್ಲ, ಯಾವುದು ಅಲ್ಲಿ ನಾನು ಹೇಳಿದ್ದು ಬುಕರ್ ಅವಾರ್ಡ್, ಬಟ್ ಇಲ್ಲೇನು ಕೊಟ್ಟಿದ್ದಾನೆ? ಅಂತಾರಾಷ್ಟ್ರೀಯ ಬುಕರ್ ಅವಾರ್ಡ್ ಕೊಟ್ಟಿದ್ದಾನೆ, ಮೀನ್ಸ್ ಇಂಟರ್ನ್ಯಾಷನಲ್ ಬುಕರ್ ಅವಾರ್ಡ್ ಇದು. ಸೊ ಇದು ಗೆದ್ದಿದ್ದಾರೆ, ಯಾರು ಗೆದ್ದಿದ್ದಾರೆ? ಗೀತಾಂಜಲಿ ಶ್ರೀ ಅವ್ರು ಗೆದ್ದಿದ್ದಾರೆ. ಸರ್ ನಾವು ಅವರ ಪುಸ್ತಕ ಯಾವುದು ಅಂತ ಕೇಳಿದ್ರೆ ಒಂದು ಟೋಂಬ್ ಆಫ್ ಸ್ಯಾಂಡ್ ಅಂತ ಹೇಳ್ತೀವಿ. ಯಾವ ಒಂದು ವರ್ಷದಲ್ಲಿ ಇವರಿಗೆ ಈ ಬುಕರ್ ಅವಾರ್ಡ್ ಸಿಕ್ಕಿದೆ?
ಹೇಳಿದ್ದೆ ನಾನು ಐ ಥಿಂಕ್ ಹೇಳಿದೆ ಅನಿಸುತ್ತೆ. ಇವಾಗಲೇ ಹೇಳಿದೆ 2022. ಓಕೆ 2022 ಇದನ್ನ ನೆನ್ಪಿಟ್ಕೊಳ್ಳಿ. ಓಕೆ ಆ್ಯಂಡ್ ದೆನ್ ಇದನ್ನು ಲಾಸ್ಟ್ SSC ಡೆಲ್ಲಿ ಪೊಲೀಸ್ ಎಕ್ಸಾಮಲ್ಲಿ ಕೇಳಿದಾನೆ. ಆ್ಯಂಡ್ ದೆನ್ ಡೆಲ್ಲಿ ಪೊಲೀಸ್ ಹೆಡ್ ಕಾನ್ಸ್ಟೇಬಲ್ ಅಲ್ವಾ, ಕಾನ್ಸ್ಟೇಬಲ್ ಡ್ರೈವರ್ ಎಕ್ಸಾಮ್, ಆ ಎಕ್ಸಾಮಲ್ಲಿ ಮೀನ್ಸ್ 2 ಎಕ್ಸಾಮಲ್ಲಿ ಡೆಲ್ಲಿ ಪೊಲೀಸ್ದೇ 2 ಎಕ್ಸಾಮ್ ಬರುತ್ತಲ್ವಾ, ಆ 2 ಎಕ್ಸಾಮ್ಗಳಲ್ಲಿ ಕೇಳಿದ ನೋಡಿ ಈ ಒಂದು ಪ್ರಶ್ನೆನ. ಓಕೆ, ಸೊ ಅದಕ್ಕೆ ನೀವು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಅಫ್ತಾಬ್ ಎ ಮೌಸಿಕಿ ಎಂಬ ಬಿರುದನ್ನು ಫಯಾಜ್ ಖಾನ್ ಅವರಿಗೆ ನೀಡಲಾಯಿತು. ಅವರು ಶಾಸ್ತ್ರೀಯ ಸಂಗೀತದ ಯಾವ ಘರಾಣದೊಂದಿಗೆ ಸಂಬಂಧವನ್ನು ಹೊಂದಿದ್ದಾರೆ? SSGD ಅವರು ಮತ್ತೆ ಬನ್ನಿ ನೀವು SSC ಅವರು. ಸೊ ಇದನ್ನು ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಘರಾಣದ ಮೇಲೆ ಅಲ್ಲಿ ಜಾಸ್ತಿ ಫೋಕಸ್ ಮಾಡ್ತಾನೆ. ಯಾವ ಘರಾಣ? ಗ್ವಾಲಿಯರ್ ಘರಾಣ, ಕಿರಾಣ ಘರಾಣ, ಪಟಿಯಾಲ ಘರಾಣ, ಆ್ಯಂಡ್ ದೆನ್ ಆಗ್ರಾ ಘರಾಣ ಅಂತ ಕೊಡ್ತಾನೆ, ಸರಿನಾ? ಸೊ ಈ ಕಿರಾಣ ಘರಾಣದ್ದು ಲಾಸ್ಟ್ SSC MTS ಅಲ್ಲಿ ಕೇಳಿದ್ದ. ಏನು ಕೇಳಿದ್ದ ಅಂದರೆ ಕಿರಾಣ ಘರಾಣದ ಸ್ಥಾಪಕರು ಯಾರು ಅಂದರೆ ಈ ಅಬ್ದುಲ್ ಕರೀಂ ಖಾನ್ ಅವರು ಅಂತ ಹೇಳ್ತೀವಿ, ಸರ್. ಯಾರು? ಈ ಒಂದು ಅಬ್ದುಲ್ ಕರೀಂ ಖಾನ್ ಅವರು. ಓಕೆ, ಸೊ ಇವರು ಕಿರಾಣ ಘರಾಣದ ಸ್ಥಾಪಕರಾಗಿದ್ದಾರೆ. ಬಟ್ ಇಲ್ಲಿ ಅಫ್ತಾಬ್ ಎ ಮೌಸಿಕಿ ಎಂಬ ಬಿರುದನ್ನು ಹೊಂದಿರತಕ್ಕಂಥ ಫಯಾಜ್ ಖಾನ್ ಅವರು ಯಾವ ಒಂದು ಘರಾಣಕ್ಕೆ ಸಂಬಂಧ ಹೊಂದಿದ್ದಾರೆ ಅಂತ ಅವ್ರು ನಮ್ಮನ್ನು ಹೇಳಬೇಕು ನಾವಿವಾಗ, ಸರಿನಾ? ಸೊ ಅವರನ್ನು ನಾವು ಇವಾಗ ಹೇಳಬೇಕು ಅಂದರೆ ಯಾವುದಕ್ಕೆ ಸಂಬಂಧಪಟ್ಟಿದ್ದಾರೆ ಸರ್ ಅವರು? ಯಾವುದೇ ಅಂದರೆ ಈ ಒಂದು ಆಗ್ರಾ ಘರಾಣಕ್ಕೆ ಇವರು ಸಂಬಂಧಪಟ್ಟಿದ್ದಾರೆ, ಸರ್. ಯಾರು? ಈ ಒಂದು ಫಯಾಜ್ ಖಾನ್ ಅವರು, ಸರ್. ಯಾರು? ಈ ಒಂದು ಫಯಾಜ್ ಖಾನ್ ಅವರು. ಅವರಿಗೆ ಬಿರುದು ಏನಿದೆ ಸರ್? ಈ ಒಂದು ಅಫ್ತಾಬ್ ಎ ಮೌಸಿಕಿ ಎಂಬ ಒಂದು ಬಿರುದು ಅವರಿಗೆ ಕಂಡುಬರುತ್ತೆ, ಸರ್. ಯಾರಿಗೆ? ಒಂದು ಫಯಾಜ್ ಖಾನ್ ಅವರಿಗೆ. ನೆನ್ಪಿಟ್ಕೊಳ್ಳಿ, ಫಯಾಜ್ ಖಾನ್ ಅವರಿಗೆ ಒಂದು ಅಫ್ತಾಬ್ ಎ ಮೌಸಿಕಿ ಎಂಬ ಒಂದು ಬಿರುದನ್ನು ನೀಡಲಾಗಿದೆ. ಸೊ ಅವರು ಯಾವ ಘರಾಣಕ್ಕೆ ಸಂಬಂಧಪಟ್ಟಿದ್ದಾರೆ ಅಂದರೆ ಈ ಒಂದು ಆಗ್ರಾ ಘರಾಣಕ್ಕೆ ಸಂಬಂಧವನ್ನು ಪಟ್ಟಿದ್ದಾರೆ. ಓಕೆ, ಇದು ನೆನ್ಪಿಟ್ಕೊಳ್ಳಿ, ಕೇಳ್ಬೋದು ನಿಮಗೆ. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, 1860ರ ಭಾರತೀಯ ದಂಡ ಸಂಹಿತೆ ಬದಲಿಗೆ ಯಾವ ಶಾಸನವನ್ನು ಜಾರಿಗೆ ತರಲಾಯಿತು ಅಂತ? ಯಾವುದು ಸರ್ ಇದು? ಹಾಗೇನೆ ಇದು ರಿಪೀಟೆಡ್ ಕ್ವಶನ್. ಓಕೆ, ಇದು ರಿಪೀಟೆಡ್ ಕ್ವಶನ್. ಭಾರತೀಯ ನ್ಯಾಯ ಸಂಹಿತ ಅಂತ ಹೇಳ್ತೀವಿ, 2023. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಏಕರೂಪ ನಾಗರಿಕ ಸಂಹಿತೆ ಯಾವುದರ ಬಗ್ಗೆ ವಿವರಿಸುತ್ತದೆ? ಇದನ್ನು ನೆನ್ಪಿಟ್ಕೊಳ್ಳಿ, ಇದನ್ನು ಕೇಳೋ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ, ಯಾಕಂದರೆ ಕರೆಂಟ್ ಅಫೇರ್ಸಲ್ಲಿ ಇದೆ. ಆ್ಯಂಡ್ ನೆಕ್ಸ್ಟ್ ನಿಮಗೆ ಈ ಒಂದು ಪೊಲಿಟಿ ಮೇಲೆ ಕೇಳ್ತಾನೆ. UCC ಬಗ್ಗೆ ಹೇಳ್ತಕ್ಕಂಥ ವಿಧಿ ಯಾವುದು? 44ನೇ ವಿಧಿ. ಯಾವುದ್ರಲ್ಲಿ ಕಂಡುಬರುತ್ತೆ ಸರ್? ರಾಜ್ಯ ನೀತಿ ನಿರ್ದೇಶಕ ತತ್ವಗಳಲ್ಲಿ ಕಂಡುಬರುತ್ತೆ. ಮೀನ್ಸ್ ಎಷ್ಟನೇ ಭಾಗದಲ್ಲಿ ಕಂಡುಬರುತ್ತೆ ಸರ್? 4ನೇ ಭಾಗದಲ್ಲಿ ಕಂಡುಬರುತ್ತೆ. ಎಷ್ಟನೇ ವಿಧಿ ಸರ್? 44ನೇ ವಿಧಿ. 4ನೇ ಭಾಗ 44ನೇ ವಿಧಿ. ಓಕೆ, ಇದನ್ನು ನೆನ್ಪಿಟ್ಕೊಳ್ಳಿ. ಆ್ಯಂಡ್ ದೆನ್ ಇದನ್ನು ಜಾರಿಗೆ ತಂದಿರತಕ್ಕಂಥ ಒಂದು ಮೊದಲ ರಾಜ್ಯ ಯಾವುದು ಅಂತ ಕೇಳಿದ್ರೆ ಗೋವಾ. ಹಾಗೆ ಸ್ವತಂತ್ರದ ನಂತರ ಮೊದಲು ಜಾರಿಗೆ ತಂದಿರತಕ್ಕಂಥ ರಾಜ್ಯ ಯಾವುದು ಅಂತ ಕೇಳಿದ್ರೆ ಉತ್ತರಾಖಂಡ. ಓಕೆ, ಆ್ಯಂಡ್ ದೆನ್ ಸ್ವತಂತ್ರದ ನಂತರ ಎರಡನೇ ಒಂದು ರಾಜ್ಯ ಯಾವುದು ಅಂತ ಕೇಳಿದ್ರೆ ಈ ಒಂದು ಜಾರಿಗೆ ತರಲಿಕ್ಕೆ ಹೋಗ್ತಾ ಇರತಕ್ಕಂಥ ರಾಜ್ಯ ಅದು ಈ ಒಂದು ಗುಜರಾತ್ ಅಂತ ಹೇಳ್ತೀವಿ, ಸರ್. ನೆನ್ಪಿಟ್ಕೊಳ್ಳಿ. ಹಾಗಾದರೆ ಈ ಒಂದು ಗೋವಾ ಸ್ವತಂತ್ರಕ್ಕಿಂತ ಪೂರ್ವವೇ ಈ ಒಂದು UCCಯನ್ನು ಜಾರಿಗೆ ತಂದಿದ್ದ ಯೂನಿಫಾರ್ಮ್ ಸಿವಿಲ್ ಕೋಡ್ ಏಕರೂಪ ನಾಗರಿಕ ಸಮಿತಿ ಅಂದರೆ ಹೌದು, ಯಾಕಂದರೆ ಅದನ್ನು ಪೋರ್ಚುಗೀಸರೇ ತಂದಿರ್ತಾರೆ ಅವಾಗ. ಓಕೆ, ಸೊ ಮೀನ್ಸ್ ಇವಾಗ ನಿಮಗೆ ಸ್ವತಂತ್ರದ ನಂತರ ಕೇಳ್ತಾನೆ, ಅದನ್ನು ನೀವು ಹೇಳಬೇಕಾಗುತ್ತೆ. ಯಾವುದು? ಈ ಒಂದು ಉತ್ತರಾಖಂಡ. ಆ್ಯಂಡ್ ದೆನ್ ಸೆಕೆಂಡ್ ಯಾವುದು ಅಂದರೆ ಒಂದು ಗುಜರಾತ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಯಾವುದಕ್ಕೆ ಸಂಬಂಧಪಟ್ಟಿದೆ? ಏಕರೂಪ ನಾಗರಿಕ ಸಮಿತಿ. ಏನು ಹೇಳುತ್ತೆ ಸರ್ ಇದು ಏಕರೂಪ ನಾಗರಿಕ ಸಮಿತಿ ಅಂದರೆ? ಏನಿಲ್ಲ, ಸಿಂಪಲಾಗಿ ಹೇಳುತ್ತೆ. ಏನಂದರೆ ಈ ಒಂದು ಮದುವೆ ಮತ್ತು ಉತ್ತರಾಧಿಕಾರದಂತಹ ವೈಯಕ್ತಿಕ ಕಾನೂನುಗಳನ್ನು ಇದೆಲ್ಲ ಸಹ ಹೇಳುತ್ತೆ. ಓಕೆ, ಮೀನ್ಸ್ ನೀನು ಯಾವುದೇ ಒಂದು ಕ್ರೈಮ್ ಮಾಡಿರೋ, ಓಕೆ, ನೀನು ಹಿಂದೂ ಆಗಿರೋ, ಮುಸ್ಲಿಮ್ ಆಗಿರೋ, ಆ್ಯಂಡ್ ದೆನ್ ನೀನು ನನ್ ಆಫ್ ದ ಒಂದು ಧರ್ಮ ಆಗಿರೋ. ಓಕೆ, ಸೊ ನೀನು ಏನಾದರೂ ಒಂದು ಕೊಲೆ ಮಾಡಿದೆ ಅಂತಂದರೆ ಸೇಮ್ ಎಲ್ಲ ಧರ್ಮೀಯರಿಗೂ ಸಹ ಅದೇ ಶಿಕ್ಷೆ ಅಂತ ಇದೆ. ಓಕೆ, ಮೀನ್ಸ್ ಎಲ್ಲ ಧರ್ಮೀಯರಿಗೂ ಸಹ ಅದೇ ಶಿಕ್ಷೆ. ಸೊ ಅದೇ ಇದರಲ್ಲಿ ಬರುತ್ತೆ, UCCಯಲ್ಲಿ ಬರುತ್ತೆ. ಬಟ್ UCC ಇಲ್ಲದೆ ಕಡೆ ಕಡೆ ಹೇಗೆ ಆಗುತ್ತೆ ಅಂತಂದರೆ ಅದು ಚೇಂಜಸ್ ಆಗುತ್ತೆ. ಆ್ಯಂಡ್ ದೆನ್ ಸ್ಪೆಷಲಿ ಈ ಕೊಲೆಯಲ್ಲಿ ಅಂತ ಆಗೋದಿಲ್ಲ, ಬಟ್ ಈ ಮದುವೆಯಲ್ಲಿ. ಓಕೆ, ಸೊ ಮೀನ್ಸ್ ಈ ಹಿಂದೂಗಳ ಇಲ್ಲಿ ಮೀನ್ಸ್ ಈ ಒಂದು ಹಿಂದೂ ಧರ್ಮದಲ್ಲಿ ಹೇಗಾಗುತ್ತೆ ಅಂದರೆ 2 ಮದುವೆ ಆಗಿದ್ರೆ ಅದು ಕ್ರೈಮ್. ಆ್ಯಕ್ಚುಲಿ ಕೇಸ್ ಆಗ್ಬೋದು ಅವ್ರ ಮೇಲೆ. ಓಕೆ, ಸೊ ಮೀನ್ಸ್ ಸೆಲ್ಫ್ ಕೇಸ್ ಆಗ್ಬೋದು. ಇವನ್ ಸೆಲ್ಫ್ ಆಗಿ ಪೊಲೀಸ್ ಸ್ಟೇಷನಲ್ಲಿ ಅವರೇ ಪೊಲೀಸರೇ ದರ್ಜ್ ಮಾಡ್ಕೊಳ್ಬೋದು ಅದನ್ನು. ಓಕೆ, ಬಟ್ ಇನ್ ಸಮ್ ಧರ್ಮಗಳಲ್ಲಿ, ಓಕೆ, ನಿಮ್ಗೆ ಗೊತ್ತಿರಲಿ, ಆ ಧರ್ಮಗಳಲ್ಲಿ 2-3 ಮದುವೆಗಳು ಸಹ ನಡೀತವೆ. ಓಕೆ, ಆ ಒಂದು ಧರ್ಮದ ಕಾನೂನು ಪ್ರಕಾರ ಹಾಗೆ ಹೀಗೆ ಅಂತ. ಸೊ ಬಟ್ ಈ ಒಂದು ಉತ್ತರಾಖಂಡದಲ್ಲಿ ಆಗಿರಲಿ, ಗುಜರಾತಲ್ಲಿ ಆಗಿರಲಿ, ಇನ್ನು ಮುಂದೆ ಅದು ನಡೆಯಲ್ಲ. ಓಕೆ, ಎಲ್ಲರಿಗೂ ಸಹ ಒಂದೇ ಕಾನೂನು, ನೀನು ಸಹ ಅದನ್ನೇ ಮಾಡಬೇಕು ಅಂತ. ಆ್ಯಂಡ್ ದೆನ್ ಜಸ್ಟ್ ಇನ್ನೊಂದು ಸ್ಪೆಷಲಿ ಯಾವುದು ಅಂತಂದರೆ ದ ಮೇನ್ ತಲಾಕ್. ಓಕೆ, ಸೊ ಮೀನ್ಸ್ ಒಂದು ಧರ್ಮದಲ್ಲಿ ತಲಾಕ್ ಅಂತ 3 ಸರಿ ಹೇಳಿದ್ರೆ ಅಲ್ಲಿ ವಿಚ್ಛೇದನೆ ಆಗುತ್ತೆ ಅಂತೆ. ಹೌ ಇಸ್ ಇಟ್ ಪಾಸಿಬಲ್ ಅಂತ. ಓಕೆ, ಸೊ ಮೀನ್ಸ್ ಆ ಎಲ್ಲ ರೀಸನ್ಗಳಿಂದ ಮೀನ್ಸ್ ಕೆಲವು ಒಂದು ಸಮಾಜದ ವರ್ಗದ ಹೆಣ್ಣು ಮಕ್ಕಳಿಗೆ ನ್ಯಾಯವನ್ನು ಕೊಡಿಸೋ ಸಲುವಾಗಿ ತಂದಿರತಕ್ಕಂತಹ ಒಂದು ಈ ಕಾಯ್ದೆ ಯಾವುದು ಅಂತ ಕೇಳಿದ್ರೆ UCC ಕಾಯ್ದೆ ಅಂತ. ಓಕೆ, ಸೊ ದಿಸ್ ಇಸ್ ಆ್ಯಕ್ಚುಲಿ ಗುಡ್ ಇದೆ ಇದು ಕಾಯ್ದೆ. ಓಕೆ, ಒಳ್ಳೆಯದಿದೆ ಕಾಯ್ದೆ. ಓಕೆ, ಅದನ್ನು ಉತ್ತರಾಧಿಕಾರದಂತಹ ವೈಯಕ್ತಿಕ ಕಾನೂನುಗಳನ್ನು ಸಹ ಈ ಒಂದು UCCಯಲ್ಲಿ ಹೇಳಲ್ಪಡ್ತದೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಗುರು ಅರ್ಜುನ್ ದೇವ್ ಅವರ ಹುತಾತ್ಮತೆಯನ್ನು ಸ್ಮರಿಸುವ ಸಿಖ್ ಹಬ್ಬ ಯಾವುದು ಅಂತ ಕೇಳಿದ್ದೇನೆ. ಸರ್, ಯಾವ ಹಬ್ಬ ಸರ್ ಇದು? ಯಾವುದು ಸರ್? ಈ ಒಂದು ಬೈಸಾಖಿಯ ಅಲ್ಲ ಸರ್, ನಿಮಗೆ ಆವಾಗಲೇ ಹೇಳಿದ್ದೀನಲ್ಲ ನಾನು ಬೈಸಾಖಿ ಅಲ್ಲ ಅಂತ. ಯಾಕೆ? ಈ ಒಂದು ಬೈಸಾಖಿಯವರ ಹೊಸ ವರ್ಷ ಆಗಿದೆ ಸರ್. ಏನಾಗಿದೆ? ಒಂದು ಹೊಸ ವರ್ಷ ಆಗಿದೆ. ಯಾವಾಗ ಆಚರಣೆ ಮಾಡ್ತಾರೆ? ಏಪ್ರಿಲ್ ಆಚರಣೆ ಮಾಡ್ತಾರೆ, ಏಪ್ರಿಲ್ 13 ಅಂತ ಹೇಳ್ತೀವಿ. ಆ್ಯಂಡ್ ನೆಕ್ಸ್ಟ್ ಒಂದು ಹಲೋ ಮೊಹಲ್ಲಾ ಆ್ಯಂಡ್ ದೆನ್ ಶಾಹಿದ್ ದಿವಸ್ ಅಂತ ಕೊಟ್ಟಿದ್ದಾನೆ. ಆ್ಯಂಡ್ ದೆನ್ ಒಂದು ಗುರುಪರ್ಬ್ ಅಂತ ಕೊಟ್ಟಿದ್ದಾನೆ. ಸೊ ಅದಕ್ಕೆ ಸರಿ ಉತ್ತರ ಯಾವುದಾಗುತ್ತೆ ಸರ್? ದ್ಯಾಟ್ ಈಸ್ ಈ ಒಂದು ಶಾಹಿದಿ ದಿವಸ್ ಅಂತ ಹೇಳ್ತೀವಿ ಸರ್. ಯಾವುದು? ಒಂದು ಶಾಹಿದ್ ದಿವಸ್, ಯಾರ ಒಂದು ಹುತಾತ್ಮತೆಯನ್ನು ಸ್ಮರಿಸುವಂತಹ ಹಬ್ಬವಾಗಿದೆ. ಯಾವುದು ಅಂತ ಕೇಳಿದ್ರೆ ಒಂದು ಗುರು ಅರ್ಜುನ್ ದೇವ್ ಅವ್ರದ್ದು ಸರ್. ಆ್ಯಂಡ್ ಈ ಒಂದು ಗುರು ಅರ್ಜುನ್ ದೇವ್ ಅವರು ಎಷ್ಟನೇ ಒಂದು ಗುರು ಆಗಿದ್ರು? ಇವರು 5ನೇ ಗುರು ಆಗಿದ್ರು ನೋಡಿ, 5th ಗುರು ಆಗಿದ್ರು. ಓಕೆ, ಯಾರು? ಒಂದು ಗುರು ಅರ್ಜುನ್ ದೇವ್ ಅವರು ಅಂತ ಹೇಳ್ತೀವಿ. ಆ್ಯಂಡ್ ದೆನ್ ಇವರನ್ನ ಕೊಂದಿರ್ತಕ್ಕಂತಹ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಈ ಜಹಾಂಗೀರ್. ಓಕೆ, ಸಲೀಂ
ಹೇಳ್ತೀವಲ್ವಾ, ಸಲೀಂ ಅಲ್ ಆರ್ಕಲಿ, ಆತ ಸಲೀಮೆ ಮೀನ್ಸ್ ಈ ಒಂದು ಅಕ್ಬರನ ಮಗ ಆಗಿರ್ತಕ್ಕಂಥ ಸಲೀಮೆ, ಆ ಒಂದು ಸಲೀಮನ ಇನ್ನೊಂದು ಹೆಸರೇ ಜಹಾಂಗೀರ. ಆತನ ಇವನನ್ನ ಕೊಲ್ತಾನೆ. ಯಾರನ್ನ ಅಂತ ಕೇಳಿದ್ರೆ, ಯಾರನ್ನ ಅಂತಂದ್ರೆ ಈ ಒಂದು ಗುರು ಅರ್ಜುನ್ ದೇವರು ಅವ್ರನ್ನ ಕೊಲ್ತಾರೆ ಸರಿನಾ. ಸೊ ಈ ಒಂದು ಗುರು ಅರ್ಜುನ್ ದೇವರು 5ನೇ ಸಿಖ್ ಗುರು ಆಗಿದ್ರು. ಓಕೆ, ಸೊ ಇದನ್ನು ಸಹ ನಿಮ್ಗೆ ಗೊತ್ತಿರಲಿ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಭಾರತದ ಯಾವ ರಾಜ್ಯದಲ್ಲಿ ಬೆಹದಿ ಕಲಾಂ ಹಬ್ಬವನ್ನು ಆಚರಿಸಲಾಗ್ತದೆ ಅಂತ ಕೇಳ್ತಾನೆ. ಓಕೆ, ಒಂದು ಬೆಹದಿ ಕಲಾಂ ಆಗಿರಲಿ, ಆ್ಯಂಡ್ ದೆನ್ ಡ್ರಮ್ ಹಬ್ಬ ಆಗಿರಲಿ, ಸೊ ಎಲ್ಲ ಒಂದು ಹಬ್ಬ ಆಚರಣೆ ಮಾಡೋದಿಲ್ಲ ಅಂದರೆ ಈ ಒಂದು ಮೇಘಾಲಯದಲ್ಲಿ ಆಚರಣೆ ಮಾಡ್ತಾರೆ. ಹೆಸರನ್ನ ಎಲ್ಲಿ ಅಂದರೆ ಈ ಒಂದು ಮೇಘಾಲಯದಲ್ಲಿ. ಯಾವುದು ಈ ಒಂದು ಬೆಹದಿ ಕಲಾಂ ಹಬ್ಬವನ್ನು ಮೇಘಾಲಯದಲ್ಲಿ ಆಚರಣೆಯನ್ನು ಮಾಡ್ತೀವಿ ಪ್ರತಿ ವರ್ಷ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಲಯದ ಮೂಲ ಘಟಕಗಳು ಯಾವುದು ಅಂತ ಕೇಳ್ತಾನೆ. ಓಕೆ, ಲಯದ ಮೂಲ ಘಟಕ ಯಾವುದು ಅಂತ, ತಾಳ, ಸ್ವರ ಮತ್ತು ರಾಗ ಮತ್ತು ಆಲಾಪ. ಓಕೆ, ಸೊ ಮೀನ್ಸ್ ಅದನ್ನು ಆಪ್ಷನ್ ಬಿಡಿ, ನಾನು ಹೇಳ್ತೀನಿ, ಇದನ್ನು ಆಪ್ಷನ್ ತಗೊಳ್ಳಿ. ಏನು ಅಂದರೆ ತಾಳ, ಸ್ವರ, ಓಕೆ, ಆ್ಯಂಡ್ ದೆನ್ ನೆಕ್ಸ್ಟ್ ರಾಗ, ಆ್ಯಂಡ್ ದೆನ್ ಆಲಾಪ ಅಂತ ಬರುತ್ತೆ. ಓಕೆ, ಸೊ ಯಾವುದು ಶಾಸ್ತ್ರೀಯ ಸಂಗೀತದಲ್ಲಿ, ಯಾವ ಶಾಸ್ತ್ರೀಯ ಸಂಗೀತ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದಲ್ಲಿ ಲಯದ ಮೂಲ ಯಾವುದು ಅಂತ, ಲಯದ ಮೂಲವೇ ತಾಳ ಅಂತ ಹೇಳ್ತೀವಿ. ಸರಿ, ಯಾವುದು ತಾಳ. ಓಕೆ, ಗೊತ್ತಿರಲಿ ನಿಮಗೆ. ಸೊ ಸಂಗೀತ ಕೇಳಬೇಕು. ಆ್ಯಂಡ್ ದೆನ್ ನೆಕ್ಸ್ಟ್ ಪ್ರಶ್ನೆ, ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪಟ್ಟಿಯಲ್ಲಿರುವ ಯಾವ ಭಾರತೀಯ ಭಾಷಾ ಕೃತಿಯ ಅನುವಾದಕಿ ದೀಪಾ ಬಸ್ತಿ ಅವರೊಂದಿಗೆ ಸಂಬಂಧ ಹೊಂದಿದ್ದಾರೆ ಅಂತ. ಸರಿನಾ, ಯಾವ ಒಂದು ಪುಸ್ತಕ ಯಾವುದು ಅಂದರೆ ಈ ಒಂದು ಹೃದಯ ದೀಪ ಅಂತ ಹೇಳ್ತೀವಿ, ಹಾರ್ಟ್ ಲ್ಯಾಂಪ್ ಅಂತ ಹೇಳ್ತೀವಿ, ಎದೆಯ ಹಣತೆ ಅಂತ ಹೇಳ್ತೀವಿ. ಸೊ ಇದನ್ನು ಪುಸ್ತಕವನ್ನು ಬರೆದಿರತಕ್ಕಂಥ ಲೇಖಕಿ ಯಾರು ಅಂತ ಕೇಳಿದ್ರೆ ಈ ಬಾನು ಮುಷ್ತಾಕ್ ಅವರು. ಯಾರು ಈ ಒಂದು ಬಾನು ಮುಷ್ತಾಕ್ ಅವರು. ಅದನ್ನು ಇವರು ಎದೆ ಹಣತೆ ಬರೆದರು. ಈ ಒಂದು ಎದೆ ಹಣತೆಯನ್ನು ಹಾರ್ಟ್ ಲ್ಯಾಂಪ್ ಆಗಿ ಕನ್ವರ್ಟ್ ಮಾಡಿರ್ತಕ್ಕಂಥ ಲೇಖಕಿ ಯಾರು ಅಂತ ಕೇಳಿದ್ರೆ ದೀಪಾ ಬಸ್ತಿ. ಸೊ ಈ ಒಂದು ಪುಸ್ತಕಕ್ಕೆ 2025 ಇಂಟರ್ನ್ಯಾಷನಲ್ ಬುಕ್ ಅವಾರ್ಡ್ ಲಭಿಸಿದೆ. ಸರಿನಾ, ಸೊ ಇದು ಸಹ ನಿಮ್ಗೆ ಗೊತ್ತಿಲ್ಲ, ಇದು ಸಹ ನಿಮಗೆ ಕೇಳೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ದೆನ್ ಇದೇ ಬಾನು ಮುಷ್ತಾಕ್ ಅವರು ದಸರಾ ಉದ್ಘಾಟನೆಯನ್ನು ಸಹ ಮಾಡಿದ್ದಾರೆ 2025. ಓಕೆ, ಸೊ ಅದು ಸಹ ನ್ಯೂಸಲ್ಲಿತ್ತು. ಸೊ ನ್ಯೂಸಲ್ಲಿತ್ತು, ಸಾಕಷ್ಟು ನಿಮ್ಗೆ ಗೊತ್ತಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, 1976 ಬಾ ಮುಲಾಹಜಾ ಹೋಶಿಯಾರ್ ಕೃತಿಗಾಗಿ ಪಂಜಾಬಿಯಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಗೆದ್ದ ಲೇಖಕ ಯಾರು ಅಂತ. ಸರ್ ಯಾಕೆ ಸರ್ ಇದು ಅವಾಗ ಸಾಹಿತ್ಯ ಅಕಾಡೆಮಿ ಗೆದ್ದರೆ ಇವಾಗ ಯಾಕೆ ಕೇಳ್ತಾನೆ ಅಂತ. ಯಾಕೆಂದರೆ ಕೆಲವೊಂದು ಪುಸ್ತಕಗಳನ್ನು ರಿಪೀಟ್ ಮಾಡ್ತಿರ್ತಾನೆ. ಯಾವುದು ಈ ಒಂದು ಬಾ ಮುಲಾಹಜಾ ಹೋಶಿಯಾರ್ ಇದೆಯಲ್ವ, ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪುಸ್ತಕ ಆಗಿದೆ. ಯಾರು ಇದನ್ನು ಬರೆದಿದ್ದಾರೆ ಅಂದರೆ ಸರ್ ಅದು ಬರೆದಿರೋದು ಈ ಒಂದು ನರೇಂದ್ರ ಪಾಲ್ ಸಿಂಗ್ ಅವರು ಬರೆದಿದ್ದಾರೆ. ಓಕೆ, ಯಾರು ಅಂದರೆ ಈ ಒಂದು ನರೇಂದ್ರ ಪಾಲ್ ಸಿಂಗ್ ಅವರು. ಓಕೆ, ಸೊ ಮೀನ್ಸ್ ಪಂಜಾಬಿ ಅಂತ ಕೊಟ್ಟಿದ್ದಾನಲ್ವಾ, ಪಂಜಾಬಿ ಅಂತ ಕೊಟ್ಟರೆ ನೀವು ಇಲ್ಲಿ 2 ಆಪ್ಷನ್ನ ನೀವು ಎಲಿಮಿಟ್ ಮಾಡ್ಬೋದು. ಒಂದು ಅಮೃತಾ ಪ್ರೀತಮ್, ಇನ್ನೊಂದು ಸುರ್ಜಿತ್ ಪತ್ತಾರ್ ಅನ್ನೋದು. ಯಾಕಂದರೆ ಸರ್ನೇಮ್ ಇವ್ರದ್ದು ಹೇಗಿದೆ, ಸಿಕ್ ಸರ್ನೇಮ್ ಇಲ್ಲ. ಸೊ ಇಲ್ಲಿ 6 ಸರ್ನೇಮ್ ನಿಮ್ಗೆ 2 ಬರ್ತವೆ. ಒಂದು ಸಿಂಗ್ ಅಂತ ಬರುತ್ತೆ, ಅಂದರೆ ಇನ್ನೊಂದು ಕೌರ್ ಅಂತ ಬರುತ್ತೆ. ಹರ್ಮನ್ ಪ್ರೀತ್ ಕೌರ್, ಸಬ್ಜೋತ್ ಸಿಂಗ್ ಕೌರ್ ಕೇಳಿರ್ತೀರಲ್ವಾ, ಕೌರ್ ಬರುತ್ತೆ ನೋಡಿ, ಸಿಂಗ್ ಅವರಿಗೆ ಸಂಬಂಧಪಟ್ಟಿದೆ. ಓಕೆ, ಸೊ ಮೀನ್ಸ್ ನೀವು ಇಲ್ಲಿ ಎಲಿಮಿನೇಟ್ ಮಾಡಿ ಸಹ 2ರಲ್ಲಿ ಒಂದು ನೀವು ಗೆಸ್ ಮಾಡಿ ಹಾಕ್ಬೋದು. ಸೊ ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಒಂದು ಬಾ ಮುಲಾಹಜಾ ಹೋಶಿಯಾರ್ ಎಂಬ ಒಂದು ಕೃತಿಗಾಗಿ ಪಂಜಾಬಿಯಲ್ಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಗೆದ್ದಿರ್ತಕ್ಕಂಥ ಒಬ್ಬ ಲೇಖಕ ಯಾರು ಅಂತ ಹೇಳಿದ್ರೆ ಸರ್ ದ್ಯಾಟ್ ಈಸ್ ಒಂದು ನರೇಂದ್ರ ಪಾಲ್ ಸಿಂಗ್ ಅವರು ಅಂತ ಹೇಳ್ತೀವಿ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಕರ್ಣನ ದೃಷ್ಟಿಕೋನದಿಂದ ಮಹಾಭಾರತದ ಪುನರಾವರ್ತನೆಯಾದ ಮೃತ್ಯುಂಜಯ ಎಂಬ ಪ್ರಭಾವಶಾಲಿ ಕೃತಿಯನ್ನು ರಚಿಸಿದ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಯಾರು ಅಂತ ಕೇಳಿದಾನೆ. ಯಾರು ಸರ್ ಇವರು, ಯಾರು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಶಿವಾಜಿ ಸಾವಂತ್ ಅವರು. ಹೇಗೆ ಈ ಪ್ರತಿಯೊಂದು ಈ ರಾಮಾಯಣ ಏನಿದೆ ಅಲ್ವಾ, ಬಾಲರಾಮಾಯಣ ಆಗಿರಲಿ, ಆ್ಯಂಡ್ ದೆನ್ ಈ ಒಂದು ವಾಲ್ಮೀಕಿ ರಾಮಾಯಣ ಆಗಿರಲಿ, ಯಾರ ದೃಷ್ಟಿಕೋನದಲ್ಲಿದ್ದಾವೆ, ಯಾರನ್ನು ಹೈಲೈಟ್ ಮಾಡಿ ಇದನ್ನು ಆ ಒಂದು ಕೃತಿಯನ್ನು ಬರೆದಿದ್ದಾರೆ, ರಾಮನ ಹೈಲೈಟ್ ಮಾಡಿ ಕೃತಿಯನ್ನು ಬರೆದಿದ್ದಾರೆ. ಓಕೆ, ಸೊ ಮೀನ್ಸ್ ಎಲ್ಲೇ ಹೋದರೂ ಸಹ ಆ ಒಂದು ಕಥೆಯ ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಅವರಿಗೆ ಸಂಬಂಧಿಸಿದೆ. ಓಕೆ, ಮೀನ್ಸ್ ಅವರ ಹಿಂದೆ ಮುಂದೆ ಕಥೆಗಳನ್ನು ಜೋಡಿಸ್ತಾ ಹೋಗ್ತಾರೆ. ಬಟ್ ಅದೇ ನೀವು ನೋಡಿ ಶ್ರೀ ರಾಮಾಯಣ ದರ್ಶನದಲ್ಲಿ, ಯಾವುದು ಶ್ರೀ ರಾಮಾಯಣ ದರ್ಶನಂದಲ್ಲಿ ಯಾರನ್ನ ಕಥಾನಾಯಕಿಯಾಗಿ ಆ್ಯಂಡ್ ದೆನ್ ಅವರ ಒಂದು ಪಾಯಿಂಟ್ ಆಫ್ ವ್ಯೂ ಅಲ್ಲಿ ಒಂದು ರಾಮಾಯಣವನ್ನು ಬರೆದಿದ್ದಾರೆ. ಯಾರು ಸರ್, ಲಕ್ಷ್ಮಣನ ವೈಫ್. ಓಕೆ, ಪ್ರಭು ಶ್ರೀರಾಮರ ತಮ್ಮ ಆಗಿರ್ತಕ್ಕಂಥ ಲಕ್ಷ್ಮಣರ ವೈಫ್ ಯಾರು, ಊರ್ಮಿಳವ. ಅವರ ಒಂದು ದೃಷ್ಟಿಕೋನದಲ್ಲಿ ಈ ಒಂದು ಕೃತಿಯನ್ನು ಬರೆದಿದ್ದಾರೆ. ಯಾರು, ಕುವೆಂಪು ಅವರು. ಹಾಗೆ ಈ ಒಂದು ಕರ್ಣನ ದೃಷ್ಟಿಕೋನದಿಂದ ಮಹಾಭಾರತವನ್ನು ಬರೆದಿದ್ದಾರೆ. ಯಾವ ಒಂದು ಕೃತಿ ಅಂತಂದರೆ ಈ ಒಂದು ಮೃತ್ಯುಂಜಯ ಕೃತಿ. ಅದನ್ನು ಬರೆದಿರ್ತಕ್ಕಂಥ ವ್ಯಕ್ತಿ ಯಾರು ಅಂತ ಹೇಳಿದ್ರೆ ಶಿವಾಜಿ ಸಾವಂತ್ ಅವರು. ಸೊ ಇವರಿಗೆ ಜ್ಞಾನಪೀಠ ಪ್ರಶಸ್ತಿಯನ್ನು ಸಹ ನೀಡಿ ಗೌರವಿಸಲಾಗಿದೆ. ಓಕೆ, ಯಾರಿಗೆ ಅಂದರೆ ಈ ಒಂದು ಶಿವಾಜಿ ಸಾವಂತ್ ಅವರಿಗೆ. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಸಾದಿರ್ ಎಂಬುದು ಯಾವ ಶಾಸ್ತ್ರೀಯ ನೃತ್ಯ ಪ್ರಕಾರದ ಹಳೆಯ ಹೆಸರಾಗಿತ್ತು ಅಂತ ಕೇಳಿದಾನೆ. ಓಕೆ, ಸಾದಿರ್ ಅಟ್ಟಂ ಮತ್ತು ಇನ್ನೊಂದು ಬರುತ್ತೆ. ಓಕೆ, ಐ ಥಿಂಕ್ ಅದನ್ನು ಮರೆತುಬಿಟ್ಟೆ. ಸಾದಿರ್ ಅಟ್ಟಂ ಮತ್ತು ಇನ್ನೊಂದು ಯಾವುದು, ದಾಸಿ ಅಟ್ಟಂ ಅಂತ. ಓಕೆ, ಸೊ ಈ ಒಂದು ಶಾಸ್ತ್ರೀಯ ನೃತ್ಯಕ್ಕೆ 3 ಹೆಸರಿದ್ದಾವೆ ಟೋಟಲಿ. ಒಂದು ಭರತನಾಟ್ಯ ಅಂತ, ಇನ್ನೊಂದು ಸಾದಿರ್ ಅಟ್ಟಂ, ನಾಟ್ ಸಾದಿರ್ ಎಕ್ಸಾಕ್ಟ್ ಜಸ್ಟ್ ಸಾದಿರ್ ಅಲ್ಲ, ಸಾದಿರ್ ಅಟ್ಟಂ. ಓಕೆ, ಸಾದಿರ್ ಅಟ್ಟಂ ಆ್ಯಂಡ್ ದಾಸಿ ಅಟ್ಟಂ, ಮರ್ತಿಲ್ಲ, ನೆನಪಿದೆ. ಓಕೆ, ದಾಸಿ ಅಟ್ಟಂ, ಸಾದಿರ್ ಅಟ್ಟಂ ಮತ್ತು ಭರತನಾಟ್ಯ ಅನ್ನೋದು 3 ಸಹ ಒಂದೇ. ಓಕೆ, ಸೊ ಈ ಭರತನಾಟ್ಯಕ್ಕೆ ಇರತಕ್ಕಂಥ 2 ಹೆಸರುಗಳು ಯಾವುದು ಅಂತ ಕೇಳಿದ್ರೆ ಸಾದಿರ್ ಅಟ್ಟಂ ಆ್ಯಂಡ್ ದೆನ್ ದಾಸಿ ಅಟ್ಟಂ ಅಂತ ನಿಮ್ಗೆ ಗೊತ್ತಿರಲಿ. ಓಕೆ, ಸೊ ನಿಮಗೆ ಕೇಳ್ತಾನೆ. ಆ್ಯಂಡ್ ದೆನ್ ಇದರ ಒಂದು ಮೊದಲ
ನೃತ್ಯ ಯಾವುದು ಅಂತ ಮೀನ್ಸ್ ಮೊದಲ ಶೈಲಿ ಯಾವುದು ಅಂತ ಕೇಳಿದ್ರೆ ನಿಮಗೆ ಅವಾಗ ನೀವು ಹೇಳ್ಬೇಕಾದ್ರೆ ಸರ್ ಅದು ಏಕಹಾರ್ಯ ಅಂತ. ಓಕೆ, ಸೊ ಇದೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ ಯಾವುದಕ್ಕೆ, ಈ ಒಂದು ಭರತನಾಟ್ಯಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥದ್ದು. ಓಕೆ, ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಈ ಒಂದು ಯಾವ ನೃತ್ಯ ಪ್ರಕಾರವು ಈ ಒಂದು ಗುಂಗ್ರೂಸ್ ಮತ್ತು ಸಂಕೀರ್ಣವಾದ ತಾಳ ಮಾದರಿಗಳೊಂದಿಗೆ ಲಯಬದ್ಧವಾದ ಪಾದದ ಕೆಲಸಗಳ ಪ್ರಮುಖ ಬಳಕೆಯಿಂದ ನಿರೂಪಿಸಲ್ಪಟ್ಟಿದೆ ಅಂತ ಕೇಳಿದಾನೆ. ಸರ್ ಯಾವ ನೃತ್ಯ ಪ್ರಕಾರವು ಈ ಒಂದು ಕಣಕಾಲಿನ ಗಂಟೆಗಳು ಮೀನ್ಸ್ ಈ ಒಂದು ಗುಂಗ್ರೂಸ್ ಮತ್ತು ತಾಳ ಮಾದರಿಗಳೊಂದಿಗೆ ನಿರೂಪಿಸಲ್ಪಟ್ಟಿವೆ, ಯಾವುದು ಸರ್ ಅದು? ಸರ್ ಯಾವುದು ಅಂತಂದರೆ ಸರ್ ದ್ಯಾಟ್ ಈಸ್ ಈ ಒಂದು ಕಥಕ್ ಅಂತ ಹೇಳ್ತೀವಿ ಸರ್. ಯಾವುದು ಈ ಒಂದು ಕಥಕ್ ಅನ್ನೋದು, ಈ ಒಂದು ಕಥಕ್ ಅನ್ನೋದು. ಓಕೆ, ಸೊ ಕಥಕ್ ಇದನ್ನು ನೆನ್ಪಿಟ್ಕೊಳ್ಳಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಯಾವುದಾಗುತ್ತೆ ಅಂದರೆ ಆಪ್ಷನ್ ಎ ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಶ್ನೆ, ಜಗನ್ನಾಥ ದೇವಾಲಯದ ಗರ್ಭಗುಡಿಯಲ್ಲಿ ಮಹಾರಿಗಳು ಯಾರು? ಈ ಒಂದು ಜಗನ್ನಾಥ ದೇವಾಲಯದ ಗುಡಿಯಲ್ಲಿ ಮಹಾರಿಗಳು ಮೀನ್ಸ್ ಮಹಾರಿಗಳಂದರೆ ಯಾರು? ಈ ಒಂದು ಮಹಿಳಾ ದೇವಾಲಯ ನೃತ್ಯಗಾರರು ಯಾವ ಶಾಸ್ತ್ರೀಯ ನೃತ್ಯ ಪ್ರಕಾರವನ್ನು ಸಾಂಪ್ರದಾಯಿಕವಾಗಿ ಪ್ರದರ್ಶನ ಮಾಡ್ತಾರೆ ಅಂತ ಕೇಳಿದ್ರೆ ಸರ್ ಯಾವುದನ್ನು ಪ್ರದರ್ಶನ ಮಾಡ್ತಾರೆ ಸರ್ ಅವರು? ಯಾವುದಂತಾರೆ ಸರ್? ಈ ಒಂದು ಮಹಾರಿಗಳು ಅಂತ ಬಂದರೆ ನೀವು ಜಸ್ಟ್ ಒಂದೇ ಹೇಳಬೇಕು, ಒಡಿಸಿ ಅಂತ ಅಷ್ಟೇ. ಒಡಿಸಿ ನೃತ್ಯವನ್ನು ಇವರು ಪ್ರದರ್ಶನವನ್ನು ಮಾಡ್ತಾರೆ. ಓಕೆ, ಆ್ಯಂಡ್ ನೀವು ಒಂದು ಕ್ಲಾಸಿನ ಕೊನೆಯ ಪ್ರಶ್ನೆ, ಯಾವ ಕ್ರೀಡೆಯಲ್ಲಿ ಸ್ಪೇರ್ ಎಂಬುದು ಸ್ಕೋರಿಂಗ್ ಪದವಾಗಿದೆ ಅಂತ ಕೇಳಿದ್ದೇನೆ. ಓಕೆ, ಯಾವುದು ಈ ಒಂದು ಸ್ಪೇರ್ ಅನ್ನೋ ವರ್ಡ್? ಓಕೆ, ಸ್ಪೇರ್ ಅನ್ನೋದು ಯಾವುದರಲ್ಲಿ ಸಂಬಂಧಪಟ್ಟಿದೆ ಸರ್? ಇದು ಸ್ಪೇರ್ ಸರ್ ಆರ್ಚರಿಯಲ್ಲಿ ಸ್ಪೇರ್ ಅಂತ ಬರುತ್ತಾ? ಬೌಲಿಂಗಲ್ಲಿ, ಗಾಲ್ಫಲ್ಲಿ ಮತ್ತು ಶೂಟಿಂಗಲ್ಲಿ ಅಂತ ಕೊಟ್ಟಿದ್ದಾನೆ. ಶೂಟಿಂಗಲ್ಲಿ ಬರೋಲ್ಲ, ಗಾಲ್ಫಲ್ಲಿ ಬರೋದಿಲ್ಲ, ಬೌಲಿಂಗಲ್ಲೇ ಬರುತ್ತೆ. ಓಕೆ, ಸ್ಪೇರ್ ಬಾಲ್ಸ್. ಓಕೆ, ದ ಸ್ಪೇರ್ ಅಂತ ಕನ್ಸಿಡರ್ ಆಗುತ್ತೆ ಇಲ್ಲಿ. ಓಕೆ, ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಅಂದರೆ ಆಪ್ಷನ್ ಬಿ ಆಗುತ್ತೆ. ಆ್ಯಂಡ್ ಈ ಒಂದು ಕ್ಲಾಸಿನ ಹೋಮ್ವರ್ಕ್ ಪ್ರಶ್ನೆ ನೀವು ಅಂತುಕೊಳ್ಳಿ. ಏನಿದೆ, ಕಲಾತ್ಮಕ ಜಿಮ್ನಾಸ್ಟಿಕ್ಸ್ನಲ್ಲಿ ಭಾರತಕ್ಕೆ ಮೊದಲ ಏಷ್ಯನ್ ಕ್ರೀಡಾಕೂಟ ಪದಕ ಯಾರಿಂದ ಬಂದಿತ್ತು ಅಂತ. ಓಕೆ, ಸೊ ಮೀನ್ಸ್ ಇಂಡಿಯಾಸ್ ಫಸ್ಟ್ ಏಷ್ಯನ್ ಗೇಮ್ಸ್ ಮೆಡಲ್ ಇನ್ ಆರ್ಟಿಸ್ಟಿಕ್ ಜಿಮ್ನಾಸ್ಟಿಕ್ ಕೇಮ್ ಥ್ರೂ ಯಾರಿಂದ ಅಂತ? ಯಾರಿಂದ? ಆಶೀಶ್ ಕುಮಾರ್ ಅವರು, ದೀಪಾ ಕರ್ಮಾಕ್ ಅವರು ಆ್ಯಂಡ್ ದೆನ್ ಪ್ರಣತಿ ನಾಯಕ್ ಅವರು, ಆ್ಯಂಡ್ ದೆನ್ ಯಾಮಿನಿ ಡಿಸೋಜಾ ಅವರು ಅಂತ ಕೊಟ್ಟಿದ್ದಾನೆ. ಸೊ ಇದಕ್ಕೆ ನೀವು ಹೋಮ್ವರ್ಕ್ ಕ್ವಶನ್ ಆಯಿತು ಆ್ಯಂಡ್ ದೆನ್ ಇದಕ್ಕೆ ಆನ್ಸರ್ ಮಾಡಿ ಅಂತ ಹೇಳ್ತಾ, ಆ್ಯಂಡ್ ಇಲ್ಲಿವರೆಗೂ ಈ RRB ಡಿ ಗ್ರೂಪ್ ಆ್ಯಂಡ್ ದೆನ್ ಮುಂಬರ್ತಕ್ಕಂಥ SSC GD ಆ್ಯಂಡ್ ದೆನ್ ಡಿ ಗ್ರೂಪ್ ಎಕ್ಸಾಮ್ಗೆ ಕೇಳಬಹುದಾದ ಪ್ರಮುಖ GK ಪ್ರಶ್ನೆಗಳ ಕ್ಲಾಸನ್ನು ಕೇಳೋದಕ್ಕಾಗಿ ಫಸ್ಟ್ ಆಫ್ ಆಲ್ ಧನ್ಯವಾದಗಳು. ಆ್ಯಂಡ್ ಈ ಒಂದು ವಿಡಿಯೋ ನೀವು ಇಲ್ಲಿವರೆಗೂ ನೋಡಿ ನಿಮಗೆ ಏನಾದರೂ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಇಫ್ ನಿಮಗೆ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಸೊ ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮಾಡ್ತಿದ್ದೀನಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೊ ಮಚ್.